Hi, hello dear students, welcome to the class. Today we shall discuss concern to the PUC I, some important questions regarding physics as well as mathematics. Okay, ಇವತ್ತಿನ ದಿನ ನಾವು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ರಿ. ಅಂದಾಗ ನಿಮಗೆ ಏನು ಡಿಸ್ಕಷನ್ ಮಾಡಿದ್ದೀವಿ ಇದ್ರಾಗ ಅನ್ನೋದು ನಿಮ್ಗೆ ಕ್ಲಾರಿಟಿ ಬರ್ತೈತೆ. Okay, let us we shall go ahead towards the important questions regarding physics. So here passing handbook sample questions antele consideration madate, most important questions for the point of examination. Okay, so let us see here concern to the part A questions. Part A 1 mark questions. Usually some questions they are going to appear in part A. They may be of what state Pascal's law. Okay, Pascal's law statement ಕೇಳೋದು. ನೆಕ್ಸ್ಟ್ ಡಿಫೈನ್ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್. ಸೊ ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಇಲ್ಲಿ ಕನ್ಸಿಡರೇಷನ್ ಮಾಡೈತಿ. ಸೊ ನೆಕ್ಸ್ಟ್ ರೈಟ್ ದಿ ಎಸ್ ಐ ಯೂನಿಟ್ ಆಫ್ ವಾಟ್ ಮೊಮೆಂಟಮ್. ನೆಕ್ಸ್ಟ್ ಅದೇ ಥರನೇ ಮೆನ್ಷನ್ ಎಸ್ ಐ ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿದು ಎಸ್ ಐ ಯೂನಿಟ್ನ ಕೇಳಿದಾನೆ. ನೆಕ್ಸ್ಟ್ ವಾಟ್ ಈಸ್ ಯೂನಿಟ್ ವೆಕ್ಟರ್, ಡೆಫಿನಿಷನ್ ಆಫ್ ಯೂನಿಟ್ ವೆಕ್ಟರ್ ಅಂತಂದಂಗೆ. ನೆಕ್ಸ್ಟ್ ಡಿಫೈನ್ ನಲ್ ವೆಕ್ಟರ್. ನೆಕ್ಸ್ಟ್ ಡಿಫೈನ್ ಪವರ್. ನೆಕ್ಸ್ಟ್ ಸ್ಟೇಟ್ ಹುಕ್ಸ್ ಲಾ. ಇವು ಇಲ್ಲಿ ಸಮ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವೆಶನ್ಸ್ನ ಕನ್ಸಿಡರೇಷನ್ ಮಾಡೈತಿ. ಅದೇ ಥರ ನೀವು ಚಾಪ್ಟರ್ ವೈಸ್ 1 ಮಾರ್ಕ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ಅದ್ರಾಗೂ ಬರೋಂಥ ಚಾನ್ಸಸ್ ಇರ್ತದೆ. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಲೆಟಸ್ ವಿ ಶಲ್ ಸಿ. ಸೊ ಕನ್ಸರ್ನ್ ಟು ದ 2 ಮಾರ್ಕ್ ಕ್ವೆಶನ್ಸ್. ಸೊ ಪಾರ್ಟ್ ಬಿ ಕ್ವೆಶನ್ಸ್ ದೇ ಆರ್. ಸೊ 2 marks questions. Next in that one first question, name 2 fundamental forces in nature. Okay, nature ಅದಾಗಿನ 2 ಫಂಡಮೆಂಟಲ್ ಫೋರ್ಸಸ್ನ ಮೆನ್ಷನ್ ಮಾಡಿರಿ ಅಂತೇಳಿ ಕೇಳಿದಾನೆ. ಇದೇ ಕ್ವೆಶನ್ನ ಹೆಂಗೆ ಕೇಳ್ಬೋದು, ಮೆನ್ಷನ್ ಎನಿ 2 ಬೇಸಿಕ್ ಫೋರ್ಸಸ್ ಇನ್ ನೇಚರ್ ಅಂತೇಳಿ ಕೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ದಟ್ ಈಸ್ ಡಿಫೈನ್ ಫೋರ್ಸ್, ಮೆನ್ಷನ್ ದಿ ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಅಂದರೆ ಏನಂತೇಳಿ ಡೆಫಿನಿಷನ್ ಕೊಡ್ರಿ. ನೆಕ್ಸ್ಟ್ ಅದರದ್ದು ಎಸ್ ಐ ಯೂನಿಟ್. ಸೊ ಒಂದು ಇಂಪಾರ್ಟೆಂಟ್ ನೋಟ್ ಐ ವುಡ್ ಲೈಕ್ ಟು ಟೆಲ್ ಯು ಹಿಯರ್. ಸೊ ಇವೆಲ್ಲ ಕ್ವೆಶನ್ಸ್ಗಳದನ್ನು ಆನ್ಸರ್ಸ್ ಬೇಕಾಗಿತ್ತು ಅಂತಂದರೆ, ಯಾಕಂದ್ರೆ ನಾವು ಈಗ ಸೆಕೆಂಡ್ PUC ಕ್ಲಾಸಸ್ನ ತಗೋದ್ರಿಂದ ನಮಗೆ ಫ್ರೀ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೆ ಸಂಡೇ, ಓಕೆ, ಸಂಡೇ ಅಂತಂದರೆ ಈ ಮಂತ್ದಾಗ ಸಂಡೇ 13/3/2022 ಒಂದು ಸಂಡೇ ಬರ್ತದೆ. ನೆಕ್ಸ್ಟ್ 20th/3/2022. ಸೊ ಅಗೇನ್ ಒನ್ ಮೋರ್ ಸಂಡೇ. ಸೊ ಆ 2 ಸಂಡೇಗಳನ್ನ ಮಾರ್ನಿಂಗ್ 8 o'clock ಸೊ 10 o'clock ತನಕ 10 AM ಅಂದ್ರೆ ಮಾರ್ನಿಂಗ್ 8 to 10 2 hours ಕ್ಲಾಸಸ್ ತೊಗೊಂಡೇವು ಅಂತಂದರೆ ಇಲ್ಲೇನು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಏನು ಡಿಸ್ಕಷನ್ ಮಾಡತ್ತೀವಲ್ಲ, ಈಗ ಫಿಸಿಕ್ಸ್ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ನು ಡಿಸ್ಕಷನ್ ಮಾಡ್ತೈತಿ. ಅವೆಲ್ಲ ಕ್ವೆಶನ್ಸ್ಗಳನ್ನ ನಾವು 2 hours ಸೊ ಕ್ಲಾಸಸ್ ತೊಗೊಂಡೇವು ಅಂತಂದರೆ ಬಿಡಿಸ್ಬಿಡ್ಬೋದು. ಓಕೆ, ಕಂಪ್ಲೀಟಾಗಿ ಆನ್ಸರ್ಸ್ನ ಸಾಲ್ವ್ ಮಾಡ್ಬೋದು. ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಸೊ ಬರಬೇಕಂದವರು. ಸೊ ಇವೆಲ್ಲ 2 ಕ್ಲಾಸಸ್ ಟೋಟಲಿ ಫ್ರೀ ಇರ್ತವೆ. ಓಕೆ, ಫಸ್ಟ್ PUC ಕ್ಲಾಸಸ್. ಸೊ ಎಷ್ಟಪ್ಪ ಅಂತಂದ್ರೆ 13th ಎಷ್ಟು ಗಂಟೆಗೆ, 8 ಗಂಟೆದಿಂದ 10 ಗಂಟೆ ತನಕ. 20th March 2022 ಅಗೇನ್ 8 to 10 o'clock. ಸೊ 2 hours ಫ್ರೀ ಕ್ಲಾಸಸ್ ಇರ್ತವೆ. ಯಾರ್ಯಾರು ಬರಬೇಕಂತಿರಲ್ಲ, ಸೊ ಕೋಚಿಂಗ್ ನಂಬರ್ ಯಾವುದು 9108178476 ಈ ನಂಬರಿಗೆ ಸೊ ನೀವು ಕನ್ಫರ್ಮೇಷನ್ನ ಮಾಡಿರಿ. ವಾಟ್ಸಪ್ ಆದರೂ ಮಾಡಿರಿ, ಕಾಲ್ ಆದರೂ ಮಾಡಿರಿ. ಸೊ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಬರ್ತಿದ್ರಿ ಅಂತಂದ್ರೆ ನಿಮ್ಮದು ಹೆಸರದು ಹೇಳಿ ನೀವು ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಅಂದಾಗ ನಾವು ಸೊ ಆ ಟೈಮಿಗೆ ನಿಮಗೆ ಅರೇಂಜ್ ಮಾಡಿಬಿಟ್ಟು ನಿಮಗೆ ಬಂದು ಕಲೀಲಿಕ್ಕೆ ಸೊ ಅರೇಂಜ್ಮೆಂಟ್ ಮಾಡಿಕೊಟ್ಟಿರ್ತೈತೆ ನೋಡಿ. ಓಕೆ, ಟೋಟಲಿ ದೀಸ್ 2 ಕ್ಲಾಸಸ್ ದೇ ಆರ್ ಫ್ರೀ. ಯಾಕಂದ್ರೆ ನಿಮ್ಗೆ March 28th ಹಿಡ್ದನ ಎಕ್ಸಾಮ್ ಇದೆ. March 28th ಸೊ 2022. ಸೊ ಅಲ್ಲಿಂದ 13th ತನಕ ಸೈನ್ಸ್ದವರಿಗೆ 9th ತನಕ ಎಕ್ಸಾಮ್ ಆಗ್ತವೆ. 9 April 2022 ತನಕ ಎಕ್ಸಾಮ್ ಆಗ್ತವೆ. ಸೊ ಅಲ್ಲಿ ಎಕ್ಸಾಮ್ ಮುಗಿದ್ರಪ್ಲೇ ಇಮಿಡಿಯೇಟ್ಲಿ ಏನಿರ್ತೈತಪ್ಪ ಅಂದ್ರೆ ನಿಮಗೆ ವೆಕೇಷನ್ ಕ್ಲಾಸಸ್ 2022ಕ್ಕೆ ನೀವು ಸೆಕೆಂಡ್ PUCಗೆ ಹೋಗ್ತಿರಲ್ಲ. ಸೊ PUC II ವಾಟ್ PCMB ಸೊ ವೆಕೇಷನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೆ 10ನೇ ತಾರೀಕು ಹಿಡಿದು ಡೆಮೋ ಕ್ಲಾಸಸ್ ಇರ್ತವೆ. 10th April 2022 ಹಿಡಿದು ಡೆಮೋ ಕ್ಲಾಸಸ್ ಇರ್ತವೆ. ಇವು ಡೆಮೋ ಕ್ಲಾಸಸ್ ಎಲ್ಲಿ ತನಕ ಇರ್ತವೆ ಸರ್ ಅಂತಂದ್ರೆ 17th
ಆಫ್ ಏಪ್ರಿಲ್ 2022 ತನಕ ಇರ್ತೈತಿ. ಸೊ ಒನ್ಸ್ ಡೆಮೋ ಕ್ಲಾಸಸ್ ಅರೌಂಡ್ 7 days if you attend, then how we are going to teach, whether you are going to understand the classes or not, all judgment you supposed to be taken within 7 days. 7 ದಿನದಾಗ ನೀವು ಎಲ್ಲ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು, ತಿಳಿತಿತ್ತು ಅಂತಂದ್ರೆ, ಸೊ ದೆನ್ ಯು ಕ್ಯಾನ್ ಟೇಕ್ ದಿ ಅಡ್ಮಿಷನ್. ಸೊ ರಿಯಲ್ ಕ್ಲಾಸಸ್ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವೆಕೇಷನ್ 2022 PUC II PCMB ವೆಕೇಷನ್ ಕ್ಲಾಸಸ್ 18/4/2022 ಸ್ಟಾರ್ಟ್ ಆಗ್ತೈತೆ. ಓಕೆ, ಯಾರ್ಯಾರಿಗೆ ಡೌಟ್ ಇದೆಯಲ್ಲ ಡೆಮೋ ಕ್ಲಾಸಸ್ ಅಟೆಂಡ್ ಆಗಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ನೀವು ಅಡ್ಮಿಷನ್ ತೊಗೊಂಡು 18th ಹಿಡಿದು ಕ್ಲಾಸಸ್ನ ರೆಗ್ಯುಲರಾಗಿ ಅಟೆಂಡ್ ಮಾಡಬೇಕು ನೋಡಿರಿ. ಓಕೆ, ಫಾರ್ ಎನಿ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್. ಸೊ ಕಾಂಟ್ಯಾಕ್ಟ್ ನಂಬರ್. ಓಕೆ, ಲೆಟ್ ಅಸ್ ಗೋ ಹ್ಯಾಡ್ ದಿ ಫರ್ದರ್. ಏನೇನು ಡಿಸ್ಕಷನ್ ಮಾಡಿದೆವಲ್ಲ ಇಲ್ಲಿ 2 marks ಕ್ವಶನ್ಸ್, ಸಮ್ ಮೋರ್ ಲೆಟಸ್ ವಿ ಶಾಲ್ ಪ್ರೊಸೀಡ್. ಯಾವ್ಯಾವ ರೀ ಸರ್ ಅಂತಂದರೆ, ಡಿಫೈನ್ ಫೋರ್ಸ್ ಅಂತೇಳಿ, ಮೆನ್ಷನ್ SI ಯೂನಿಟ್ ಆಫ್ ಫೋರ್ಸ್, ಆಲ್ಸೋ ಮೆನ್ಷನ್ ದಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಓಕೆ, ಸೊ ಇದು 2 marks ಕ್ವಶನ್. ಹೆಚ್ಚಾಗಿ ಏನಂತ ಕೇಳಿರ್ತಾನಪ್ಪ ಅಂದರೆ, ಡಿಫೈನ್ ಫೋರ್ಸ್, ಮೆನ್ಷನ್ SI ಯೂನಿಟ್ ಅಂತೇಳಿ. ಸೊ ಸಮ್ಟೈಮ್ಸ್ ದೇ ಮೇ ಆಸ್ಕ್ ದಿ ಎಕ್ಸ್ಟ್ರಾ, ದಟ್ ಈಸ್ ಮೆನ್ಷನ್ ದಿ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತೇಳಿ ಸಪ್ರೇಟ್ನು ಕೇಳ್ಬೋದು, ಇದ್ರ ಜೊತೆ ಕ್ಲಬ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅನದರ್ ಒನ್ ಕ್ವಶನ್, ಥರ್ಡ್ ಕ್ವಶನ್, ದಟ್ ಈಸ್ ರಿಗಾರ್ಡಿಂಗ್ ಮೆನ್ಷನ್ 2 ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಆರ್ ಎಲ್ಸ್ ಇದೇ ಕ್ವಶನ್ ಯಾವ ಥರ ಕೇಳ್ಬೋದು ಅಂತಂದ್ರೆ, ರೈಟ್ 2 ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ದು 2 ಅಪ್ಲಿಕೇಶನ್ಸ್ನ ಮೆನ್ಷನ್ ಮಾಡಿರಿ ಅಂತೇಳಿ ಕೇಳ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ವಾಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಡಿಸ್ಟನ್ಸ್ ಅಂದರೆ ಪಾತ್ ಆಫ್ ಲೆಂಗ್ತ್. ಓಕೆ, ಪಾತ್ ಲೆಂಗ್ತ್ ಅಂತ ಹೇಳ್ತಿರಲ್ಲ, ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಡುವಿಂದು ಡಿಫ್ರೆನ್ಸಸ್ನ ಕೇಳಿದಾನೆ. ನೆಕ್ಸ್ಟ್ ವಾಟ್ ಈಸ್ XT ಗ್ರಾಫ್. ನೆಕ್ಸ್ಟ್ ಡ್ರಾ XT ಗ್ರಾಫ್ ನೇಚರ್ ಆಫ್ ಆ್ಯನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ಲೆ ಹೋಗ್ತಿತ್ತು ಅಂದರೆ ಅದರದ್ದು XT ಗ್ರಾಫ್ನ ಕೇಳಿದ ನೋಡಿ. ನೆಕ್ಸ್ಟ್ 6th ಕ್ವಶನ್, ಮೆನ್ಷನ್ 2 ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ದ ಫ್ರಿಕ್ಷನ್. ಫ್ರಿಕ್ಷನ್ ರಿಡಕ್ಷನ್ಗೆ 2 ಮೆಥಡ್ಸ್ನ ಮೆನ್ಷನ್ ಮಾಡಿರಿ ಅಂತೇಳಿ ಕೇಳಿದಾನೆ. ನೆಕ್ಸ್ಟ್ 7th ಕ್ವಶನ್, ಸ್ಟೇಟ್ 2 ಲಾಸ್ ಆಫ್ ಫ್ರಿಕ್ಷನ್. ಸೊ ಫ್ರಿಕ್ಷನ್ದು ಲಾಸ್ನ ಕೇಳಿದಾನೆ. ನೆಕ್ಸ್ಟ್ ಮೆನ್ಷನ್ ಎನಿ 2 ಅಡ್ವಾಂಟೇಜಸ್ ಆಫ್ ಅ ಫ್ರಿಕ್ಷನ್. ಸೊ ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಬೈ ದ ಫ್ರಿಕ್ಷನ್ we are going to get, so you need to mention those 2 advantages. Next, state and explain Newton's second law of motion. ಸೊ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಇದಾವಲ್ಲ, ಅದರೊಳಗಡೆ ಸೆಕೆಂಡ್ ಲಾ ಆಫ್ ಮೋಷನ್ನ ಇಲ್ಲಿ ಕೇಳಿದ ನೋಡಿ. ಸೊ ಇವೆಲ್ಲ ಕ್ವಶನ್ಸ್ಗಳನ್ನ ಇಂಪಾರ್ಟೆಂಟ್ ಇದ್ದಿದೆ, ಕನ್ಸಿಡರೇಷನ್ ಮಾಡೈತಿ. ಸೊ 2022ಕ್ಕೆ ಏನು ಎಕ್ಸಾಮ್ ಬರೀತಿರಲ್ಲ ಅದರೊಳಗಡೆ, ಸೊ ಇದರೊಳಗೆ ಮೆಜಾರಿಟಿ ಕ್ವಶನ್ಸ್ನ ರಿಪೀಟ್ ಆಗೋಂಥ ಚಾನ್ಸಸ್ ಇರ್ತೈತಿ. ಸೊ ಇವು ಇಷ್ಟೇ ಇನಫ್ ಅಂತೂ ಹೇಳೋಂಗಿಲ್ಲ, ಸ್ವಲ್ಪ ಮಟ್ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇವು ಫಸ್ಟ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಉಳಿದಿದ್ದು ನೀವು ಏನು ಆ್ಯಸ್ ಯೂಸ್ವಲ್ ಏನು ಓದ್ತಿರಲ್ಲ ಅದನ್ನು ನೀವು ಫಾಲೋ ಅಪ್ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಪಾರ್ಟ್ C ಕ್ವಶನ್. ಓಕೆ, 3 marks ಕ್ವಶನ್ಸ್. ಇನ್ ದ್ಯಾಟ್ ಫಸ್ಟ್ ಕ್ವಶನ್ ವಾಟ್ ಈಸ್ VT ಗ್ರಾಫ್, ಡಿರೈವ್ ದಿ ಇಕ್ವೇಷನ್, ದಟ್ ಈಸ್ ವಾಟ್, ಸೊ ದಟ್ ಈಸ್ ಕನ್ಸರ್ನ್ ಟು ದಿ x ಈಸ್ ಈಕ್ವಲ್ಸ್ ಟು V0 into T plus half AT square by using VT ಗ್ರಾಫ್. VT ಗ್ರಾಫ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಡೆರಿವೇಷನ್ ಮಾಡ್ಲಿಕ್ಕೆ ಹೇಳಿದಾನೆ. ಇದೇ ಕ್ವಶನ್ ಇನ್ನೊಂದು ವೇದೊಳಗೆ ಹೌ ದಟ್ ಈಸ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್. ಸೊ ವಾಟ್ ಈಸ್ VT ಗ್ರಾಫ್, ಡಿರೈವ್ x is equals to V0 T plus half AT square with usual symbols by using graphical method. ಸೊ ಇದನ್ನು ಡೆರಿವೇಷನ್ ಮಾಡ್ಲಿಕ್ಕೆ ಕೇಳಿದ ನೋಡ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಶೋ ದ್ಯಾಟ್ V square is equals to V0 square plus AX ಯೂಸಿಂಗ್ VT ಗ್ರಾಫ್. VT ಗ್ರಾಫ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇದು ಡೆರಿವೇಷನ್ ಮಾಡ್ಲಿಕ್ಕೆ. ಸೊ 3 marks ಕ್ವಶನ್ ಇದು. ನೆಕ್ಸ್ಟ್ ಅನದರ್ 3 marks ಕ್ವಶನ್, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಆಫ್ ಅ ಪ್ರೊಜೆಕ್ಟೈಲ್. ಓಕೆ, ಟೈಮ್ ಆಫ್ ಫ್ಲೈಟ್ ಆಫ್ ದಿ ಪ್ರೊಜೆಕ್ಟೈಲ್ದು. ಸೊ ಎಕ್ಸ್ಪ್ರೆಷನ್ ಫಾರ್ ದಿ ಟೈಮ್ ಆಫ್ flight of projectile that he has asked to derive. Next very important, that is what 4th question. So deduce or else derive ಅಂತಲೂ ಹೇಳಿರ್ತಾನೆ ನೋಡ್ರಿ. ಏನು, F is equals to ma by using ಯಾವುದು, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಇದೇ ಕ್ವಶನ್ನ ಇನ್ ಅನದರ್ ಫ್ಯಾಷನೇಟ್ ಹೌ he is going to ask,
derive f is equals to ma where the symbols have their usual meaning. ಅಂದ್ರೆ ಎಫ್ ಅಂದ್ರೆ ಫೋರ್ಸ್ ಅಂತ ಹೇಳಿರ್ತೀರಿ, ಎಮ್ ಅಂದ್ರೆ ಮಾಸ್ ಅಂತ ಹೇಳಿರ್ತೀರಿ, ಎ ಅಂದ್ರೆ ಎಕ್ಸಿಲರೇಷನ್ ಅಂತ ಹೇಳಿರ್ತಿರಲ್ಲ, ಅದೇ ಯೂಸಲ್ ಸೊ ಮೀನಿಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಕನ್ಸರ್ನ್ ಟು ದ ಫಿಫ್ತ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್. ಇದು ಭಾಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ, ವರ್ಕ್ ಎನರ್ಜಿ ಥಿಯರಮ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ. ಡ್ರಾ ನೆಕ್ಸ್ಟ್ ಯಾವುದು ಕೇಳಿದಾನ, ಡ್ರಾ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ವಿತ್ ಲೇಬಲಿಂಗ್ ಪಾರ್ಟ್ಸ್. ಸೊ ಪಾರ್ಟ್ಸ್ನ ಲೇಬಲ್ ಮಾಡಿಬಿಟ್ಟು ಸ್ಟ್ರೆಸ್ ಆ್ಯಂಡ್ ಸ್ಟ್ರೇನ್ ಕರ್ವ್ನ ಡ್ರಾ ಮಾಡಲಿಕ್ಕೆ ಹೇಳಿದಾನೆ. ಇಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹುಕ್ಸ್ ಲಾ ಅಂತೇಳಿ, ಇದನ್ನು ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸೊ 3 ಮಾರ್ಕ್ಸ್ದು. ಸೊ ಯೂಶಲಿ ಸಪ್ರೇಟಾಗಿ 3 ಮಾರ್ಕ್ಸಿಗೆ ಬರೀ ಸ್ಟ್ರೆಸ್ ಡ್ರಾ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ಸ್ ಆ್ಯಂಡ್ ಲೇಬಲ್ ದಿ ಪಾರ್ಟ್ಸ್ ಅಂತೇಳಿನೂ ಕೇಳ್ಬೋದು ನೋಡಿರಿ. ಸೊ ಅದ್ರ ಜೊತೆಗೆ ಇಲ್ಲಿ ಹುಕ್ಸ್ ಲಾದು ಸ್ಟೇಟ್ಮೆಂಟ್ನು ಕೇಳಿದೆ. ಸೊ ನೆಕ್ಸ್ಟ್ ಪಾರ್ಟ್ ಡಿ ಕ್ವೆಶನ್ಸ್ ನೋಡೋದಾದ್ರೆ ಲೆಟಸ್ ವಿ ಶಾಲ್ ಗೋ ಹ್ಯಾಡ್ ದಿ ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವೆಶನ್ಸ್. ಇವು ಫಸ್ಟ್ ಯಾವುದೇ ಕಾರಣಕ್ಕೂ ಈ ಕ್ವೆಶನ್ಸ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ಆ್ಯಸ್ ಯೂಸ್ವಲ್ ನೀವೇನು ಓದ್ತಿರ್ತಿರಲ್ಲ ಅದನ್ನು ಫಾಲೋ ಅಪ್ ಮಾಡ್ಕೊತ ಹೋಗ್ರಿ. ಓಕೆ, ಫಸ್ಟ್ ಪ್ರಿಯಾರಿಟಿ ಯು ಗಿವ್ ಟು ದೀಸ್ ಕ್ವೆಶನ್ಸ್. ಸೊ ಎಷ್ಟು ಕ್ವೆಶನ್ಸ್ ಇವು ನಿಮ್ಮ 2022 ಎಕ್ಸಾಮ್ದೊಳಗೆ ಅಪಿಯರ್ ಆಗ್ತಾವೆ ಅನ್ನೋದು ಎಲ್ಲ ಎಕ್ಸಾಮ್ ಮುಗಿದ ಬಳಿಕ ಕಂಪ್ಯಾರಿಸನ್ ಮಾಡಿ ನೋಡ್ಕೊಳ್ರಿ. ಸೊ ಲೆಟಸ್ ಗೋ ಹ್ಯಾಡ್ ದಿ ಕನ್ಸರ್ನ್ ಟು ದ 5 ಮಾರ್ಕ್ಸ್ ಕ್ವೆಶನ್, ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವೆಶನ್. ಫಸ್ಟ್ನೇದು ಏನಿದೆ ಸರ್ ಇಲ್ಲಿ ಅಂತಂದ್ರೆ, ಶೋ ದ್ಯಾಟ್ ಪ್ರೊಜೆಕ್ಟೈಲ್ ಸ್ಟ್ರೆಸಸ್ ಎ ಪಾತ್ ಆಫ್ ಅ ಪ್ಯಾರಾಬೋಲಾ. ಅಂದರೆ ಪ್ರೊಜೆಕ್ಟೈಲ್ ಯಾವ ಥರ ಟ್ರೇಸ್ ಆಗ್ತೈತಿ ಅನ್ನೋದು. ಸೊ ದ್ಯಾಟ್ ಪ್ರೊಜೆಕ್ಟೈಲ್ ಟ್ರೇಸಸ್ ಪಾತ್ ಆಫ್ ಅ ಪ್ಯಾರಾಬೋಲಾ, ಅಂದರೆ ಪ್ಯಾರಾಬೋಲಾದ ಪಾತ್ನ ಫಾಲೋ ಅಪ್ ಮಾಡ್ತೈತಿ ಪ್ರೊಜೆಕ್ಟೈಲ್ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಕೇಳಿದ ನೋಡಿರಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಓಕೆ, ಇದು ಭಯಂಕರ ಇಂಪಾರ್ಟೆಂಟ್ ಕ್ವೆಶನ್ ನೋಡ್ರಿ. ಸೊ ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಇದೇ ಯಾವ ಥರ ಕೇಳ್ಬೋದು ರೀ ಸರ್ ಅಂತಂದ್ರೆ, ಸ್ಟೇಟ್ ಆ್ಯಂಡ್ ಪ್ರೂವ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಫ್ರಮ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅದು ಎದ್ರದ್ದು ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ದು ಸೊ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರೂಫ್ ಕೇಳಿದಾನೆ. ನೆಕ್ಸ್ಟ್ ಸರ್ ಅಂತ ಥರ್ಡ್ ಕ್ವೆಶನ್, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎ ಕಾರ್ ಮೂವಿಂಗ್ ಆನ್ ಸೊ ಬ್ಯಾಂಕ್ಡ್ ಸರ್ಕ್ಯುಲರ್ ರೋಡ್. ಓಕೆ, ಸರ್ಕ್ಯುಲರ್ ರೋಡ್ ಮೇಲಿಂದು ಸೊ ಕಾರ್ದು ಮ್ಯಾಕ್ಸಿಮಮ್ ಸ್ಪೀಡ್ ಅದು ಕೇಳಿದ ನೋಡಿ, ಬ್ಯಾಂಕ್ಡ್ ರೋಡ್ ಮೇಲೆ. ಸೊ ದಟ್ ಇಟ್ ಈಸ್ ಮೂವಿಂಗ್ ಆನ್ ಅ ಬ್ಯಾಂಕ್ಡ್ ರೋಡ್. ಸೊ ಅದರದ್ದು ಡೆರಿವೇಷನ್ ಎಕ್ಸ್ಪ್ರೆಷನ್ ಕೇಳಿದ್ದಾನೆ ಮ್ಯಾಕ್ಸಿಮಮ್ ಸ್ಪೀಡಿಗೆ. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಏನಿದೆ ಸರ್ ಅಂತಂದರೆ, ಸ್ಟೇಟ್ ದಿ ಪ್ರಿನ್ಸಿಪಲ್ ಆಫ್ ಸೊ ದ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಇಲ್ಯುಸ್ಟ್ರೇಟ್ ಇಟ್ ಇನ್ ಕೇಸ್ ಆಫ್ ಫ್ರೀಲಿ ಫಾಲಿಂಗ್ ಬಾಡಿ. ಸೊ ಈ ಒಂಥರ ಕ್ವೆಶನ್ ಆಗಿದ್ರೆ ಇದನ್ನೇ ಯಾವ ಥರ ಕೇಳ್ಬೋದು ಸರ್ ಸೆಕೆಂಡ್ ವೇದೊಳಗೆ, ಸ್ಟೇಟ್ ಆ್ಯಂಡ್ ಪ್ರೂವ್ ದಿ ಸೊ ವಾಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಫಾರ್ ಫ್ರೀಲಿ ಫಾಲಿಂಗ್ ಬಾಡಿ ಅಂತೇಳಿ ಈ ಥರ ಕೇಳ್ಬೋದು. ಸೊ ದೀಸ್ ಆರ್ ಆಲ್ ಅಬೌಟ್ ದಿ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಎಲ್ಲನೂ ಕ್ವೆಶನ್ಸ್ನ ಕೊಟ್ಟಿದ್ದಿಲ್ಲ ಇಲ್ಲಿ, ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಇಲ್ಲಿ. ಸೊ ಅದಕ್ಕೆ ಇವು ಕ್ವೆಶನ್ಸ್ನ ನಿಮ್ಮ ಫಿಸಿಕ್ಸ್ ಎಕ್ಸಾಮಿಗೆ ಫೋರ್ತ್ ಕಮಿಂಗ್ ಎಕ್ಸಾಮಿಗೆ ಯುಟಿಲೈಸೇಷನ್ ತಗೊಳ್ರಿ. ಒನ್ಸ್ ಯು ಕಂಪ್ಲೀಟ್ ದಿ ಎಕ್ಸಾಮ್ಸ್ ಆಫ್ ಫಸ್ಟ್ PUC, ಸೊ ಏಪ್ರಿಲ್ ಏನು 9th ಅದು ಎಕ್ಸಾಮ್ಗೆ ಏನು ಮುಗಿತಾವಲ್ಲ ಸೈನ್ಸ್ದವರು, ಸೊ ಎಕ್ಸಾಮ್ ಮುಗಿಯನೇ ನಾವು ಏನು ಪ್ಲ್ಯಾನ್ ಹಾಕಿದ್ದೀವಪ್ಪ ಅಂದ್ರೆ ಸೆಕೆಂಡ್ PUC ಸೊ PCMB ವೆಕೇಷನ್ ಕ್ಲಾಸಸ್. ಸೊ 2022 ಯಾರು ಸೆಕೆಂಡ್ PUC ಬರ್ತಾರಲ್ಲ ಅವರಿಗೆ ವೆಕೇಷನ್ ಕ್ಲಾಸಸ್. ಸರ್ ವೆಕೇಷನ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತಾವ್ರಿ ಅಂತಂದ್ರೆ 18th ಏಪ್ರಿಲ್ ಹಿಡಿದು ಬ್ಯಾಚ್ 1 ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಮೇದೊಳಗೆ ಬ್ಯಾಚ್ 2 ಸ್ಟಾರ್ಟ್ ಆಗ್ತೈತಿ. ಓಕೆ, ಯಾರ್ಯಾರು ಬ್ಯಾಚ್ 1ಕ್ಕೆ ಜಾಯ್ನ್ ಆಗ್ತಿರ್ತಾರಲ್ಲ ಸೊ ಅವರಿಗೆ ಡೆಮೋ ಕ್ಲಾಸಸ್ ಅಥವಾ ಫ್ರೀ ಕ್ಲಾಸಸ್ ಅರೇಂಜ್ಮೆಂಟ್ ಮಾಡೈತಿ. ಇಲ್ಲಿ 14th ಅಂತೇಳಿ ಪ್ಲ್ಯಾನ್ ಹಾಕಿತ್ತು, ಅದನ್ನೇ ನಾವು ಪ್ರಿಪೋನ್ ಮಾಡಿಬಿಟ್ಟು ಸೊ ಯಾವಾಗ ಸರ್ ಅಂತಂದ್ರೆ 10th ಏಪ್ರಿಲ್ ಹಿಡಿದೇ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಓಕೆ, 10th ಏಪ್ರಿಲ್ ಹಿಡಿದು ಸೊ ಏನು ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ಸೊ 10th ಏಪ್ರಿಲ್ ಹಿಡ್ಕೊಂಡು ಎಲ್ಲಿ ತನಕ ಇರ್ತಾವ್ರಿ ಸರ್ ಅಂತಂದ್ರೆ 17th ಏಪ್ರಿಲ್ ತನಕ ಇರ್ತಾವೆ ನೋಡಿರಿ. ಅಂದರೆ 7 days ಕ್ಲಾಸಸ್. ಯಾಕಂದ್ರೆ ಕೆಲವೊಬ್ಬರು ಎಲ್ಲಿ ಜಾಯ್ನ್ ಆಗೋಣ ಸಿಕ್ಕಾಪಟ್ಟಿ ಕ್ವಶನ್ಸ್ ಅವ್ರ ಮೈಂಡ್ನೊಳಗೆ ಓಡಾಡ್ತಿರ್ತಾವೆ. ಸೊ ಹೆಂಗೆ ಕಲಿಸ್ತಾರೆ ಏನು ನಮ್ಗೆ ತಿಳಿತೈತೆ ಏನಿಲ್ಲ, ಮತ್ತು ಅಲ್ಲಿ ಹೋಗಿ ಅಡ್ಮಿಷನ್ ತೊಗೋಣ ಬೇಡ, ಹಿಂಗೆಲ್ಲ ರೀತಿ ಸೊ ಡೌಟ್ಫುಲ್ನ ಇದ್ದಿರ್ತಾವೆ. ಅದಕ್ಕೆ ನೀವೇನು ಮಾಡ್ರಪ್ಪ ಅಂತಂದ್ರೆ ಅಂಥ ಡೌಟ್ಸ್ ಎಲ್ಲ ನಿಮ್ಮ ಸೀನಿಯರಿಗೆ ಅದು ಇಲ್ಲಿ ಯಾರು ಬಂದು ನಮ್ಮಲ್ಲಿ ಬಂದು ಕಲ್ತ್ಕೊಂಡಿದ್ದಾರಲ್ಲ, ಯಾಕಂದ್ರೆ ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ಹಿಡ್ಕೊಂಡು. ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಬ್ರದರ್ಸ್ ಆಗಿರ್ಬೋದು, ನೇಬರ್ಹುಡ್ಸ್, ಓಕೆ ನಿಮ್ಮ ಸೀನಿಯರ್
ಸೊ ಅವರೆಲ್ಲರೂ ಬಂದುಬಿಟ್ಟು ಇಲ್ಲಿ ಕಲ್ತವರಿಗೆ ಕೇಳಿದ್ರೆ ಅಂದರೆ ಹೆಂಗೆ ಕಲಿಸ್ತೀವಿ, ಏನು ಕಲಿಸ್ತೀವಿ, ಯಾವ ಥರ ಇದೆ ಎಲ್ಲನೂ A to Z ಅವರು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅವ್ರ ಮೇಲಿನ ಮಾತಿನ ಮೇಲೆ ಭರವಸೆ ಇತ್ತು, ಸರಿ ಇರಲಿಲ್ಲ ಅಂದ್ರೆ ಸೊ ಯು ಹ್ಯಾವ್ ಟು ಹ್ಯಾವ್ ಓನ್ ಎಕ್ಸ್ಪೀರಿಯನ್ಸ್, ಓಕೆ, ಬೈ ಅಟೆಂಡಿಂಗ್ ದಿ ಡೆಮೋ ಕ್ಲಾಸಸ್. 7 days ಕ್ಲಾಸಸ್ ಕೂತ್ ಬಳಕ ತಿಳಿತಿದ್ದು ಅಂದರೆ ಅಡ್ಮಿಷನ್ ತೊಗೊಂಡು ಕ್ಲಾಸಸ್ ರೆಗ್ಯುಲರಾಗಿ ಅಟೆಂಡ್ ಆಗ್ರಿ. ತಿಳಿಸೋ ಜವಾಬ್ದಾರಿ, ಕಲಿಸೋ ಜವಾಬ್ದಾರಿ ನಾವು ಹೊತ್ಕೋತೀವಿ, ರೆಗ್ಯುಲರಾಗಿ ಬಂದು ಕಲ್ತ್ಕೋ ಜವಾಬ್ದಾರಿ ನೀವು ಹೊತ್ಕೋಬೇಕು ನೋಡಿರಿ. ಓಕೆ, ಹಾಗಾದರೆ ಈ ಡೆಮೋ ಕ್ಲಾಸಸ್ದು ಟೈಮಿಂಗ್ ಏನಿರುತ್ತೆ ಸರ್ ಅಂತಂದ್ರೆ ಮಾರ್ನಿಂಗ್ 7 to 9 o'clock ತನಕ 2 hours. ನೆಕ್ಸ್ಟ್ ಈವ್ನಿಂಗ್ 5:30ದಿಂದ 7 o'clock ತನಕ ಸೊ ಎಲ್ಲ PCMB ಡೆಮೋ ಕ್ಲಾಸಸ್ನ ಅರೇಂಜ್ ಮಾಡಿರ್ತದೆ. ಸೊ ಅದಕ್ಕೆ ನೀವು ಬಂದು ಅಟೆಂಡ್ ಆಗಿ ಯುಟಿಲೈಸೇಷನ್ ತಗೋರಿ. ಸೊ ನೆಕ್ಸ್ಟ್ ವೆಕೇಷನ್ ಫೀಸ್ ಯಾವ ಥರ ಇರುತ್ತೆ ಸರ್, ಕೆಲವೊಬ್ರಿಗೆ ಅದೊಂದು ಸೊ ಫೀಸ್ ಹೈ ಇದೆನಾ ಲೋ ಇದೆನಾ ಯಾವ ಥರ ಇದೆ. ಕೆಲವೊಬ್ರು ಫೀಸ್ ಹೈ ಇತ್ತಂದರೆ ಭಾರಿ ಕಲಿಸ್ತಾರೆ ಅಂತೇಳಿ ತಿಳ್ಕೊಂಡಿರ್ತಾರೆ, ಫೀಸ್ ಕಡಿಮೆ ಇತ್ತಂದರೆ ಸೊ ಅಲ್ಲಿ ಬೇಕು ಬಿಟ್ಟ ಕಲಿಸ್ತಾರೆ ಅಂತೇಳಿ ಈ ಥರದ್ದು ಮೈಂಡ್ಸೆಟ್ ಇರ್ತವೆ. ಸೊ ಫೀಸ್ದು ವ್ಯಾಲ್ಯೂಸ್ ಮೇಲೆ ಮೇಜರ್ ಮಾಡೋದು ಅವಶ್ಯಕತೆ ಇಲ್ಲ. ಕ್ವಾಲಿಟಿ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ದಟ್ ಕ್ಯಾನ್ ಬಿ ಸೊ ಮೇಜರ್ ಬೇಸ್ಡ್ ಆನ್ ದಿ ಸೊ ಹೌ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದಿ ಕ್ಲಾಸಸ್. ಓಕೆ, ಅಟೆಂಡ್ ಆಗಿನೇ ನೀವು ಕ್ಲಾರಿಟಿ ತೊಗೊಳ್ರಿ. ಫೀಸ್ ಹೆಚ್ಚಿಗಿದ್ದು ಏನು ಹೈಫೈ ಕಲಿಸ್ತಾರೆ ಅಂತೇನಿಲ್ಲ, ಫೀಸ್ ಕಡಿಮೆ ಇದ್ರೆ ಲೋಯೆಸ್ಟ್ ಕಲಿಸ್ತಾರೆ ಅಂತೇನು ಆ ಥರ ಇರೋದಿಲ್ಲ. ಸೊ ದಟ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೆನಾಟ್ ಬಿ ಮೇಜರ್ಡ್ ಬೇಸ್ಡ್ ಆನ್ ದಿ ಸೊ ಅಮೌಂಟ್ ವಾಟ್ ಯು ಆರ್ ಗೋಯಿಂಗ್ ಟು ಪೇ. ಓಕೆ, ಯಾಕಂದ್ರೆ ಆಲ್ರೆಡಿ ಎಷ್ಟೋ ಕಾಲೇಜಸ್ಗಳದಾಗ ಲಕ್ಷಾಂತರ ಗಟ್ಟಲೆ ಎಷ್ಟೋ ಕೋಚಿಂಗ್ಗಳದಾಗ ಸೊ 5,000 3,000 10,000 ಗಟ್ಟಲೆ ಫೀಸ್ ತೊಗೊಂಡ್ಬಿಟ್ಟು ಸೊ ಹೆಂಗೆ ಕಲಿಸಿರ್ತಾರೆ ಅನ್ನೋದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಿರ್ತೈತಿ. ಸೊ ಆ ಟೈಮ್ ಥರ ನೀವೇನು ಫೀಸ್ದು ಬೇಸ್ ಮೇಲೆ ಮೆಜರ್ಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಅವರ್ ಏಮ್ ಈಸ್ ಟು ಪ್ರೊವೈಡ್ ಅ ಕ್ವಾಲಿಟಿ ಎಜುಕೇಷನ್ at a lesser price. Okay, let us go ahead and see here some of the offers they are available for the 2022 vacation classes. PCMB na just 6,000 per students. Okay, 6,000 per students ಗೆ ಸಿಗ್ತೈತಿ. ಇದು ಆಫರ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಸರ್ ಅಂತಂದ್ರೆ ಯಾರು 10 ಮೆಂಬರ್ಸ್ ಗ್ರೂಪ್ದು ಬರ್ತಾರಲ್ಲ, ಸ್ಟೂಡೆಂಟ್ಸ್ ಆಫ್ 10 ಸ್ಟೂಡೆಂಟ್ಸ್ ಗ್ರೂಪ್. ಸೊ ಗ್ರೂಪ್ಲೆ ಬಂದರೆ ಪ್ಲಸ್ ಪಾಯಿಂಟ್ ನೋಡಿರಿ, ಯಾಕಂತಂದ್ರೆ ಒಬ್ಬರೇ ಬಂದರೆ ಏನಿದೆ ಅನ್ನೋದು ಮುಂದೆ ಹೇಳ್ತೈತಿ. ಸೊ 10 ಮೆಂಬರ್ಸ್ ನಿಮ್ಮ ಫ್ರೆಂಡ್ಸ್ ಅದು ಇದ್ರಿ ಅಂದರೆ ನೀವು ಬಂದ್ರಿ ಅಂದರೆ ಪರ್ ಸ್ಟೂಡೆಂಟಿಗೆ 6,000 PCMB ಸಿಗ್ತದೆ. ಇಲ್ಲ ಸರ್ ನಾವು 5 ಮೆಂಬರ್ಸ್ ಗ್ರೂಪ್ ಇದ್ದೀವಿ ರೀ ಫ್ರೆಂಡ್ಸ್ ಗ್ರೂಪ್ ಅಂತಂದ್ರೆ ನಿಮಗೆ 8,000 ಪರ್ ಸ್ಟೂಡೆಂಟ್ಸಿಗೆ ಸಿಗ್ತೈತಿ. ಸರ್ ಇಲ್ಲ ನಾವು 3 ಮಂದಿ ಇದ್ದೀವಿ ರೀ, ನಾವು ರೂಮೆಂಟ್ಸ್ ಇದ್ದೀವಿ ರೀ ಅಂತಂದ್ರೆ ನೀವು 3 ಮಂದಿ ಬಂದ್ರೆ ಅಂದರೆ 10,000 ಪರ್ ಸ್ಟೂಡೆಂಟ್ಸಿಗೆ. ಓಕೆ, ನೆಕ್ಸ್ಟ್ ಅದೇ ಥರನೇ ಇಬ್ಬರು ಸ್ಟೂಡೆಂಟ್ಸ್ ಇದ್ರಿ ಅಂತಂದರೆ ಗ್ರೂಪ್ ಆಫ್ 2 ಮೆಂಬರ್ಸ್, ಅವಾಗ ಏನು ಸಿಗುತ್ತೆ PCMB at 11,000 ಪರ್ ಸ್ಟೂಡೆಂಟ್. ಸೊ ಇಲ್ಲ ಸರ್ ನಾವು ಒಬ್ಬನೇ ಇದ್ದೀನಿ ಒಬ್ಬರೇ ಬರ್ತೀವಿ ರೀ ಅಂತಂದ್ರೆ ಸೊ 12,000 ಓನ್ಲಿ 1 ಸ್ಟೂಡೆಂಟಿಗೆ. ಓಕೆ, ಇಲ್ಲ ಸರ್ ನಾವು ಒಂದೇ ಯಾವುದಾದ್ರೂ ಸಬ್ಜೆಕ್ಟ್ ತೊಗೋತೀನಿ, ಫಿಸಿಕ್ಸ್ ತೊಗೋತೀನಿ, ಮ್ಯಾಥ್ಸ್ ತೊಗೋತೀನಿ, ಕೆಮಿಸ್ಟ್ರಿ ತೊಗೋತೀನಿ, ಬಯಾಲಜಿ ಅಂತಂದರೆ ಎನಿ ಒನ್ ಸಬ್ಜೆಕ್ಟ್ ಯು ಕ್ಯಾನ್ ಟೇಕ್, ದಟ್ ಈಸ್ ಆಟ್ ಸೊ 3,000 rupees. ಸರ್ ಕೋಚಿಂಗ್ ಅಡ್ರೆಸ್ ಎಲ್ಲಿದೆ ಅಂತಂದ್ರೆ ಕೋಚಿಂಗ್ ಅಡ್ರೆಸ್ ಎಲ್ಲಿದೆ ನೋಡಿರಿ. ಸೊ ದಟ್ ಈಸ್ ಕ್ಲಿಯರ್ಲಿ ಮೆನ್ಷನ್ಡ್ PUC ಕೋಚಿಂಗ್ ಸೆಂಟರ್. ಸೊ ಅಬೋವ್ PV ಸುಗಂಧಿ ಬಿಲ್ಡಿಂಗ್. ಓಕೆ, LBSದ ಮಾರ್ಕೆಟದ ಅಪೋಸಿಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟದ ಅಪೋಸಿಟ್ SS ಹೈಟ್ಸ್ ಅಂತೇಳಿ ಬಿಲ್ಡಿಂಗ್ ಇದೆಯಲ್ಲ, ಸೊ ಅಲ್ಲಿ ಏನಿದೆಪ್ಪ ಅಂದ್ರೆ ಕೋಚಿಂಗ್ ಇದೆ. ಅಲ್ಲಿ ನಿಂತ್ರಿ ಅಂತಂದು ನಿಮ್ಮ ಬೋರ್ಡಿಗೆ ಕಾಣಿಸ್ತೈತಿ, ನೀವು ಬಂದು ಏನಾರು ಡೌಟ್ ಇದ್ರೆ ಕ್ಲಾರಿಫಿಕೇಷನ್ ತೊಗೋಬೋದು. ಓಕೆ, ಸೊ ಲೆಟಸ್ ವಿ ಶಾಲ್ ಗೋ ಹ್ಯಾಡ್ ದಿ ನೆಕ್ಸ್ಟ್ ಫರ್ದರ್. ಸೊ ಫರ್ದರ್ ಇಲ್ಲಿ ವೆಕೇಷನ್ ಟೈಮ್ ಟೇಬಲ್ ಇದೆ ನೋಡಿರಿ. ಸೊ ಯಾವ ಥರ ವೆಕೇಷನ್ ಕ್ಲಾಸಸ್ನ ಸ್ಟಾರ್ಟ್ ಆಗ್ತವೆ ನಡೀತವೆ ಅಂತ ಅನ್ನೋದು. ಸೊ ಒಂದು ಮಾರ್ನಿಂಗ್ ಬ್ಯಾಚಸ್, ನೆಕ್ಸ್ಟ್ ಒಂದು ಈವ್ನಿಂಗ್ ಬ್ಯಾಚಸ್, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಡೇದೊಳಗದು ಸೊ ಪ್ಲ್ಯಾನಿಂಗ್ ಇದೆ, ಅದನ್ನು ಡೇದಂಥದ್ದು ಮುಂದೆ. ಸೊ ಎಲ್ಲ ಇದು ಡೆಮೋ ಕ್ಲಾಸಸ್ದು ಆಗೋಣ. ಇದು ಟೆಂಟೇಟಿವ್ ಟೈಮ್ ಟೇಬಲ್, ಇದೇ ಫೈನಲ್ ಅಂತೇನಿಲ್ಲ. ಸೊ ಇದೇ ಥರನ ಇದೇ ಇನಫ್ ಅನ್ಸಿದ್ರೆ ಎಲ್ಲರಿಗೂ ಕನ್ವೀನಿಯೆಂಟ್ ಆಗ್ತಿತ್ತು, ಬೆಸ್ಟ್ ಆಗ್ತಿತ್ತು ಅಂದರೆ ಇದೇ ಟೈಮ್ ಟೇಬಲ್ದ ಪ್ರಕಾರ ಹೋಗಿರ್ತದೆ. ಯಾರಿಗಾರಿ ಈ ಟೈಮ್ ಟೇಬಲ್ನ ಸೊ ಅಡ್ಜಸ್ಟ್ ಆಗ್ತಿರಲಿಲ್ಲ ಅಂತಂದ್ರೆ ಸೊ ಇಲ್ಲಿ ಬ್ಯಾಚಸ್ ಇದ್ದವ್ರಿ. ಓಕೆ, ಸೊ ಯಾರು ಮಾರ್ನಿಂಗ್ 6 to 7 ಬರ್ತಿರಲ್ಲ ಅವರಿಗೆ ಕಂಪ್ಲೀಟಾಗಿ ಇಲ್ಲಿ ಮ್ಯಾಥಮೆಟಿಕ್ಸ್ ಸರಿ ಇಟ್ಟಿರ್ತದೆ, ಇಲ್ಲಾಂದ್ರೆ ಸ್ಪ್ಲಿಟ್ ಮಾಡಿರ್ತದೆ. ಸೊ ಡೆಮೋ ಕ್ಲಾಸಸ್ನ ಸೊ ಮಾರ್ನಿಂಗ್ ಮತ್ತು ಈವ್ನಿಂಗ್ ತೊಗೊಳು. ಸೊ ಅವಾಗ ಬಂದಾಗ ಸೊ ಯಾರ್ಯಾರಿಗೆ ಏನೇನು ಟೈಮನ್ನು ಅನಾನುಕೂಲ ಆಗ್ತೈತಿ, ಯಾರ್ಯಾರಿಗೆ ಅನುಕೂಲ ಆಗ್ತದೆ ಎಲ್ಲ ಡಿಸ್ಟಿಂಗ್ವಿಷ್ ಮಾಡ್ಕೊಂಡ್ಬಿಟ್ಟು ಸೊ ಯಾರ್ಯಾರು ಡೇದಾಗ ಬರ್ತೀನಿ ಅಂತಿರ್ತಾರಲ್ಲ ಅವ್ರಿಗೆ ನೋಡಿ ಯಾವ ಥರ ಟೈಮ್ ಅನುಕೂಲ ಆಗ್ತೈತಿ ಮಾಡಿಕೊಡ್ತೈತಿ. ಸೊ ನೆಕ್ಸ್ಟ್ ಇಲ್ಲಿ ಟೈಮ್ ಟೇಬಲ್ ಪ್ರಕಾರ ಇಲ್ಲಿ 6 to 7 ಏನಪ್ಪ ಅಂದರೆ ಮ್ಯಾಥಮೆಟಿಕ್ಸ್ ಅಂತೇಳಿ ಮೆನ್ಷನ್ ಮಾಡಿದೆ, 7 to 8 ಸೊ ಫಿಸಿಕ್ಸ್. ಸೊ ಈ ಕೆಲವೊಬ್ಬರು
7 to 8 ತನಕ ಬಂದು 8 to 9 ಸರ್ ನಮಗೆ ಬರೋಕ್ಕಾಗಂಗಿಲ್ಲ ಅಂತಂದರೆ ತಲೆ ಕೆಡಿಸೋದೇನು ಅವಶ್ಯಕತೆ ಇಲ್ಲ. ಇಲ್ಲಿ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಏನಿದೆ ಅಲ್ಲ, ಇದೇ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಈವ್ನಿಂಗು ಇರ್ತೈತಿ. ಸೊ ಈವ್ನಿಂಗ್ ಬಂದು ಅಟೆಂಡ್ ಆಗ್ಬೋದು. 5:30 to 6:30 ಹೋಲ್ ಡೇ ಕೆಮಿಸ್ಟ್ರಿ ಇಟ್ಕೊಂಡಿರ್ತದೆ ಇಲ್ಲಿ, ಆಲ್ ದ ಡೇಸ್ ಇನ್ ಅ ವೀಕ್. ಇಲ್ಲಾಂತಾರೆ ಸ್ಪ್ಲಿಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ 3 ದಿನ, ನೆಕ್ಸ್ಟ್ ಇಲ್ಲಿ 3 ದಿನ, ಈ ಥರನೂ. ಸೊ ಎಲ್ಲ ಡೆಮೋ ಕ್ಲಾಸಸ್ ಮುಗಿದ ದಿನ ಸೊ ಫೈನಲ್ 18th ಏನು ಸ್ಟಾರ್ಟ್ ಆಗ್ತದೆ ಅಂತೇಳಿ ಮೆನ್ಷನ್ ಮಾಡಿದ್ದೀವಲ್ಲ. ಸೊ 18th ಆಗೋ ಮುಂದೆ ಸೊ ಅದನ್ನು ಸಮ್ ಟೈಮ್ ಟೇಬಲ್ದು ಸರ್ಟನ್ ಚೇಂಜಸ್ ಆಲ್ಸೋ ವಿ ಶಾಲ್ ಡೂ ಅಕಾರ್ಡಿಂಗ್ ಟು ದ ಸ್ಟೂಡೆಂಟ್ಸ್ ಕನ್ವೀನಿಯನ್ಸ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಅನದರ್ ಸಬ್ಜೆಕ್ಟ್ ಬಯಾಲಜಿ ಇದೆ. ಯಾವುದು 6:30 to 7:30. ನೆಕ್ಸ್ಟ್ 7:30 to 8:30 ತನಕ ಬರ್ತೀವಿ ಸರ್ ಅಂತಂದರೆ ಇಲ್ಲಿ ಮಾರ್ನಿಂಗ್ ಯಾರಾದರೂ 6 to 7, 7 to 8 ಬರೋಕ್ಕಾಗ್ತಿರಲಿಲ್ಲ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಅಂತಂದರೆ ಇಲ್ಲಿ ಬಂದು ಅಟೆಂಡ್ ಆಗ್ಬೋದು. ಸೊ ಟೋಟಲಾಗಿ ಡಿಫ್ರೆಂಟ್ ಬ್ಯಾಚಸ್ ಇರ್ತವೆ. ಸೊ ಯಾವ್ದು ಬ್ಯಾಚಿಗೆ ಕನ್ವೀನಿಯೆಂಟ್ ಆಗ್ತದೆ ನೀವು ಅದಕ್ಕೆ ಅಟೆಂಡ್ ಆಗಿನೂ ಸೊ ಯುಟಿಲೈಸೇಷನ್ ತಗೊಳ್ರಿ. ನೆಕ್ಸ್ಟ್ ಇದೇ ಥರನೇ ಓನ್ಲಿ ಸಂಡೇ ಮತ್ತು ಸ್ಯಾಟರ್ಡೇ ನಾವು ಕ್ಲಾಸಸ್ಸಿಗೆ ಬರ್ತೀವಿ ರೀ ಸರ್ ಅನ್ನೋರಿಗೆ ಲಾಂಗ್ ಟರ್ಮ್ ಆಗಿ ಸೊ ಕ್ಲಾಸಸ್ನ ಸ್ಟಾರ್ಟ್ ಮಾಡಿರ್ತೈತಿ. ಅದು ಯಾವಾಗ ಮಾಡಿರ್ತದೆ ಸರ್ ಏಪ್ರಿಲ್ನ ಸೊ ಲಾಸ್ಟಿಗೆ, ಏಪ್ರಿಲ್ನ 30th ವಿ ಆರ್ ಗೋಯಿಂಗ್ ಟು ಸೊ ಸ್ಟಾರ್ಟ್ ದಟ್. ಓನ್ಲಿ ಏನಪ್ಪ ಅಂದರೆ ಇದು ಸಂಡೇ ಮತ್ತು ಸ್ಯಾಟರ್ಡೇ ಕ್ಲಾಸಸ್. ಸೊ ಇದು ಅದರದ್ದು ಟೈಮ್ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಯು ಜಸ್ಟ್ ಗೋ ಥ್ರೂ ಅಬೌಟ್ ದ್ಯಾಟ್. ಸೊ ಅಟೆಂಡ್ ದೋಸ್ ಕ್ಲಾಸಸ್ ಆಲ್ಸೋ. ಸೊ ರೆಗ್ಯುಲರಾಗಿ ಆಲ್ ದ ಡೇ ಅಟೆಂಡ್ ಆಗ್ತೀವಿ ಸರ್ ಅಂದವ್ರಿಗೆ ಏನು ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ ಈ ಟೈಮ್ ಟೇಬಲ್ದು. ಸೊ ಇಲ್ಲ ಸರ್ ನಾವು ಬರೀ ಸಂಡೇ ಸ್ಯಾಟರ್ಡೇ ಅಷ್ಟೇ ಬರ್ತೀವಿ ಅಂದರು. ಸೊ ಅದು ಅರೌಂಡ್ 8 months ಗಟ್ಟಲೆ ಹೋಗ್ತೈತಿ ಲಾಂಗ್ ಟರ್ಮ್. ಸೊ ಯು ಕ್ಯಾನ್ ಅಟೆಂಡ್ ದ್ಯಾಟ್ ಆಲ್ಸೋ. ಹಿಯರ್ ಸಮ್ ಸ್ಪೆಸಿಫಿಕ್ ನೋಟ್ ದಟ್ ಈಸ್ ಗಿವನ್ ಫಾರ್ ದಿ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಅಡ್ಮಿಷನ್ ಟು ಆಲ್ ದಿ ಸಬ್ಜೆಕ್ಟ್ಸ್ ಆರ್ ಎನಿ ಒನ್ ಸಬ್ಜೆಕ್ಟ್. ನೀವು ಒಂದಕ್ಕಾದ್ರೂ ತೊಗೊರಿ, ಎಲ್ಲ ಸಬ್ಜೆಕ್ಟ್ಸ್ಗಾದ್ರೂ ತೊಗೊರಿ ಆ್ಯಸ್ ಪರ್ ಯುವರ್ ವಿಶ್ ಆ್ಯಂಡ್ ಕನ್ವೀನಿಯನ್ಸ್. ಓಕೆ, ಇಫ್ ರಿಕ್ವೈರ್ಸ್ ಸಬ್ಜೆಕ್ಟ್ ಮತ್ತು ಟೈಮ್ ಟೇಬಲ್ನಾಗ ಏನು ಸಬ್ಜೆಕ್ಟ್ಸ್ ಇದ್ದು ಟೈಮ್ ಅದು ಏನಿದೆಲ್ಲ ಇಂಟರ್ಚೇಂಜ್ ಮಾಡ್ಬೋದು. ಓಕೆ, ನೆಸೆಸಿಟಿ ಇತ್ತು ಅಂತಂದರೆ ಎಕ್ಸ್ಚೇಂಜ್ ಮಾಡ್ತಾಯಿತ್ತಲ್ಲ ಸಬ್ಜೆಕ್ಟ್ ಮತ್ತು ಟೈಮಿಂಗ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಓನ್ಲಿ 40 to 50 ಸ್ಟೂಡೆಂಟ್ಸ್ ಪರ್ ಬ್ಯಾಚ್ ಅಷ್ಟೇ ಒಂದು ಬ್ಯಾಚಿಗೆ ಹಾಕಿರ್ತೈತೆ. ಓಕೆ, ಭಾಳಷ್ಟು ಜನ ಹಾಕಿಬಿಟ್ಟು ಏನು ತಿಳಿಲಾರ್ದಂಗೆ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಮಿನಿಮಮ್ ಸ್ಟೂಡೆಂಟ್ಸ್, ಹೈ ಕ್ವಾಲಿಟಿ ಸೊ ಎಜುಕೇಷನ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ವಿ ಶಾಲ್ ಮೇಕ್ ಅರೇಂಜ್ಮೆಂಟ್. ನೆಕ್ಸ್ಟ್ ಸೊ ಕನ್ಸರ್ನ್ ಟು ದ PUC II ಫ್ರೀ ಕ್ಲಾಸಸ್ ಅಥವಾ ಡೆಮೋ ಕ್ಲಾಸಸ್ ಎವ್ರಿ ಸಂಡೇನೂ ಇದು ಪ್ಲ್ಯಾನಿಂಗ್ ಇದೆ 11ರಿಂದ 1 ಗಂಟೆ ತನಕ. ಸೊ ಅದನ್ನು ಬಂದು ಅಟೆಂಡ್ ಆಗ್ಕೋಬೋದು. ಏನಾದ್ರು ಡೌಟ್ ಇತ್ತು, ಓಕೆ, ಏನಾದರೂ ಡಿಸ್ಕಷನ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ನಮ್ಮ ಕೋಚಿಂಗ್ದು ನಂಬರ್ಗಳಿದ್ದಾವೆ, ಇವಾಗ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕ್ಲಾರಿಫಿಕೇಷನ್ ತೊಗೊಳ್ರಿ. ಇಲ್ಲ ಸರ್ ನಾವು ವಿಸಿಟ್ ಮಾಡ್ತೀವಿ ಅಂದರೆ ಈ ಅಡ್ರೆಸ್ಸಿಗೆ ಬಂದು ವಿಸಿಟ್ ಮಾಡಿಬಿಟ್ಟು ಏನಾದರೂ ಡಿಸ್ಕಷನ್ ಇದ್ದರೆ ಸೊ ಕ್ಲಾರಿಫಿಕೇಷನ್ ಯು ಕ್ಯಾನ್ ಡು. ನೆಕ್ಸ್ಟ್ ವೀಡಿಯೋಸ್ ಆಗಲಿ ಸೊ ಸಮ್ ನೋಟ್ಸ್ ಅದು ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾದಾಗಿತ್ತು ಅಂತಂದರೆ ಇವನ್ ಫೇಸ್ಬುಕ್ಕಿಗೆ ಹೋದ್ರೂ ನಿಮಗೇನು ವೀಡಿಯೋಸ್ ಮತ್ತು ನೋಟ್ಸ್ ಸಿಗ್ತಾವೆ. ಇಲ್ಲ ಸರ್ ನಮಗೆ ಯೂಟ್ಯೂಬ್ನಾಗ ಬೇಕು ಅಂತಂದರೆ ಯೂಟ್ಯೂಬ್ದಾಗ ಇದು ಸರ್ಚ್ ಮಾಡ್ಕೊಳ್ರಿ, ಅಲ್ಲಿ ವೀಡಿಯೋಸ್ಗಳ್ನ ಸಿಗ್ತಾವೆ ಎಲ್ಲ ಫಸ್ಟ್ PUCದು ಸೆಕೆಂಡ್ PUCದು. ಸೊ ಆದಷ್ಟು ಸೆಕೆಂಡ್ PUC ಜಾಸ್ತಿ ಇದ್ದಾವೆ. ಯಾಕ್ರಿ ಸರ್ ಅಂತಂದರೆ ಸೆಕೆಂಡ್ PUCದೇ ಬ್ಯಾಚಸ್ ಜಾಸ್ತಿ ಆದ ಸಂಬಂಧ ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಮಾಡ್ತಾಯಿದ್ದೀವಿ ನಾವು. ಫಸ್ಟ್ PUCದು ವೆರಿ ಮಿನಿಮಮ್ ಮಟೀರಿಯಲ್ ಅಲ್ಲಿ ಸಿಕ್ಕಿರ್ತಾವೆ. ಸೊ ಅಲ್ಲಿದಿಂದ ಯುಟಿಲೈಸೇಷನ್ ತಗೊಳ್ರಿ. ಇಲ್ಲ ಸರ್ ನಾವು ವೆಬ್ಸೈಟಿಗೆ ಅದು ವಿಸಿಟ್ ಮಾಡಬೇಕು ಆಗಿತ್ತಂದರೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದೀವಿ ನೋಡಿರಿ. ಸೊ ಯು ಕ್ಯಾನ್ ವಿಸಿಟ್ ದಿಸ್ ವೆಬ್ಸೈಟ್ ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಸೆಕೆಂಡ್ PUC ಮಟೀರಿಯಲ್ ಆ್ಯಸ್ ವೆಲ್ ಆಸ್ ಫಸ್ಟ್ PUCದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಅದಾಗಿರ್ಬೋದು. ಸೊ ಯು ಕ್ಯಾನ್ ಯುಟಿಲೈಸ್ ದ್ಯಾಟ್ ಆಲ್ಸೋ. ಓಕೆ, ಇದು ಎಲ್ಲನೂ ಏನಪ್ಪ ಅಂದರೆ ಡೀಟೇಲ್ಸ್ ಅಬೌಟ್ ದಿ ವೆಕೇಷನ್ ಟೈಮ್ ಟೇಬಲ್. ನೆಕ್ಸ್ಟ್ ಸೊ ಸ್ಟಡಿ ಮೆಟೀರಿಯಲ್ ಯಾವ ಥರ ಪಡ್ಕೋಬೇಕು ಅನ್ನೋದು. ಇಲ್ಲ ಅಂತಂದರೆ PDF ಅದು ಬೇಕಾಗಿತ್ತು ಅಂತಂದರೆ ಇಲ್ಲೇನು ಇದೆಲ್ಲ ವಾಟ್ಸಪ್ ಇದಕ್ಕೆ ರಿಕ್ವೆಸ್ಟು ಕಳಿಸ್ರಿ. ಇಲ್ಲಾಂದರೆ ಇದಕ್ಕೆ ಟೆಲಿಗ್ರಾಮು ಇದೆ. ಓಕೆ, ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡೈತೆ ಅದೇ ನಂಬರ್ಲೇ. ನೀವು ಟೆಲಿಗ್ರಾಮ್ದಾಗ ಅದು ಸರ್ಚ್ ಮಾಡಿರಿ. ಸೊ ಆಟೋಮೆಟಿಕ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಸೊ ಚಾನಲ್. ಸೊ ಯು ಕ್ಯಾನ್ ಜಾಯಿನ್ ಟು ದ್ಯಾಟ್ ಚಾನಲ್ ಆ್ಯಂಡ್ ಡೌನ್ಲೋಡ್ ದಿ ಮಟೀರಿಯಲ್ಸ್. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಒಂದು ಚಾಪ್ಟರ್ದು ನೋಟ್ಸ್ ಕೊಟ್ಟಿದ್ದೀವಿ ನೋಡಿರಿ. ಕನ್ಸರ್ನ್ ಟು ದ ಫಸ್ಟ್ PUC 10th ಚಾಪ್ಟರ್ ಯಾವುದ್ರದ್ದು ಸರ್ ಅಂತಂದ್ರೆ ಅದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಅ ಫ್ಲೂಯಿಡ್ಸ್. ಸೊ ಇದರದ್ದೊಂದು ನೋಟ್ಸ್ ಇದೆ ಕಂಪ್ಲೀಟಾಗಿ. ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಿಸ್ ನೋಟ್ಸ್. ಓಕೆ, ಇದ್ರದ್ದು ನೋಟ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಯು ಕ್ಯಾನ್ ಗೋ ಥ್ರೂ. ಇಲ್ಲಂತರೂ ಡೀಟೇಲ್ಸ್ ಅದ್ರದ್ದು ಆಗಲೇ ವೆಕೇಷನ್ದು ಏನು ಡಿಸ್ಕಷನ್ ಮಾಡ್ತೇವಲ್ಲ
ಸೊ 18th ಹಿಡಿದು ಬ್ಯಾಚಸ್ ಸ್ಟಾರ್ಟ್ ಆಗ್ತವೆ, ಫಸ್ಟ್ ಬ್ಯಾಚ್ ಅದು. ಸೊ ಇಲ್ಲಿ 2 ಥರದ್ದು ಪಿ ಆಫರ್ಸ್ ಇದೆ. ಒಂದನೇದಂತೂ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನೊಂದು ಎರಡನೇದು ಏನಪ್ಪ ಅಂತಂದ್ರೆ, ನಾವು ಒಬ್ಬರೇ ಬರ್ತೀವಿ ರೀ ಸರ್, ನಾವು ಇಬ್ಬರು ಬರ್ತೀವಿ ರೀ, ಅದು ಗ್ರೂಪ್ ವೈಸ್ನೂ ಆಯಿತು. ಇಂಡಿವಿಜುವಲ್ ಸ್ಟೂಡೆಂಟ್ಸ್ ಯಾರ್ಯಾರು ಈ ಟೈಮ್ದೊಳಗಡೆ ಅಡ್ಮಿಷನ್ ತೊಗೋತಾರೆ ನೋಡಿರಿ, 1ರಿಂದ 10 ಸೀಟ್ಸ್. ಓಕೆ, ಫಸ್ಟ್ 10 ಸೀಟ್ಸ್ ಹೂ ವುಡ್ ಲೈಕ್ ಟು ಟೇಕ್ ದಿ ಅಡ್ಮಿಷನ್ ಬಿಫೋರ್. ಆಲ್ರೆಡಿ ಇದು ಮುಗಿದು ಹೋಗಿದೆ ಇದು. ಓಕೆ, ದಿಸ್ ಹ್ಯಾಸ್ ಸೊ ಆಲ್ರೆಡಿ ಓವರ್ ಬಿಕಾಸ್ 28 ಈಸ್ ಓವರ್. ಟುಡೇ ಇಟ್ ಈಸ್ ವಾಟ್ ದಟ್ ಈಸ್ 9 ಬರುತ್ತೆ ಟುಡೇ, ದಟ್ ಈಸ್ ದ 9 ಮಾರ್ಚ್. ಸೊ ಹಾಗಾದರೆ ಅಪ್ ಟು ದ 15th ಆಫ್ ಮಾರ್ಚ್ ತನಕ ಇನ್ನೊಂದು ಆಫರ್ ಇದೆ. ಯಾವ್ದು ಸರ್ ಅಂತಂದರೆ, ಒಬ್ಬರೇ ಬಂದುಬಿಟ್ಟು 9000ಗೆ ಸೊ PCMBನ ತೊಗೋಬೋದು. ಒಬ್ಬೊಬ್ಬರೇ ಇಂಡಿವಿಜುವಲ್ ಸ್ಟೂಡೆಂಟ್ಸ್, ನಾವು ಗ್ರೂಪ್ದಾಗಿಲ್ಲರಿ ಸರ್, ನಾವು 3 ಮೆಂಬರ್ಸ್ 4 ಮೆಂಬರ್ಸ್ ಫ್ರೆಂಡ್ಸ್ ಇಲ್ಲ, ನಾವು ಒಬ್ಬನೇ ಸಿಂಗಲ್ ಬರ್ತೀವಿ ರೀ ಅಂತಂದ್ರೆ ಯು ಕ್ಯಾನ್ ಟೇಕ್ ಫಾರ್ ದಿ 9000. ಅದು ಎಂಡ್ ಆಗ್ತದಪ್ಪ ಅಂದ್ರೆ 15th ಆಫ್ ಮಾರ್ಚ್. ನೆಕ್ಸ್ಟ್ ಅದು ಆದ ಬಳಿಕ ಏನು 10,000ಗೆ ಫೀಸ್ ಶಿಫ್ಟ್ ಆಗ್ತೈತಿ. ಅಲ್ಲಿ ಯಾವಾಗ ಎದ್ರೊಳಗಡೆ ತೊಗೋಬೇಕಪ್ಪ ನೀವು ಅಡ್ಮಿಷನ್ ಅಂತಂದ್ರೆ ಆನ್ ಆರ್ ಬಿಫೋರ್ ಆಫ್ 30th. ಓಕೆ, 16 ಹಿಡ್ಕೊಂಡು 30th ಒಳಗಡೆ ತೊಗೊಂಡ್ರೆ 10,000. ಸೊ ಇಲ್ಲ ಅಂತಂತಂದ್ರೆ ನೆಕ್ಸ್ಟ್ ಏನು 11,000ಗೆ ಶಿಫ್ಟ್ ಆಗ್ತೈತಿ. ಸೊ ದಟ್ ಈಸ್ ಎಲ್ಲಿಂದ ಸರ್ತ ಏಪ್ರಿಲ್ 1st ಹಿಡ್ಕೊಂಡ್ಬಿಟ್ಟು 10th ಆಫ್ ಏಪ್ರಿಲ್ ತನಕ. ಓಕೆ, ಆಮೇಲೆ ಏಪ್ರಿಲ್ 10th ಹಿಡಿದು ಸೊ PCMB ಎಷ್ಟಕ್ಕೆ ಬರ್ತದೆ ಸರ್ ಫೀಸ್ ಅಂತಂದ್ರೆ 12,000. ಸೊ ಓನ್ಲಿ 1 ಸ್ಟೂಡೆಂಟ್ಸಿಗೆ. ಓಕೆ, ನೆಕ್ಸ್ಟ್ ಎನಿ ಒಂದು ಸಬ್ಜೆಕ್ಟ್ 3,000. ಸೊ ಇಷ್ಟಿದು PUC ಯಾವುದು 2022 PCMB ವೆಕೇಷನ್ ಕ್ಲಾಸಸ್ ಏನು ಮಾಡ್ತೀವಲ್ಲ ಅದರದ್ದು ಡೀಟೇಲ್ಸ್. ನಿಮಗೆ ಇನ್ನೂ ಏನಾದರೂ ಸ್ಟಡಿ ಮಟೀರಿಯಲ್ಸ್ ಅದು ಬೇಕಾಗಿದ್ದು, ಇದ್ರ PDF ಅದು ಬೇಕಾಗಿದ್ದು ಅಂತಂದ್ರೆ ನೀವು ಡೈರೆಕ್ಟಾಗಿ ರಿಕ್ವೆಸ್ಟ್ನ ಕಳಿಸಿರಿ, ಇದಕ್ಕೆ ವಾಟ್ಸಪ್ಪಿಗೆ ಫಾರ್ವರ್ಡ್ ಮಾಡಿರ್ತದೆ. ಬೆಸ್ಟಪ್ಪ ಅಂತಂದರೆ ಇಂಡಿವಿಜುವಲಾಗಿ ಕಳಿಸೋದಕ್ಕಿಂತ ಈಗ ಎಲ್ಲರೂ ಆಲ್ಮೋಸ್ಟ್ ಏನು ಫ್ರೆಂಡ್ಸ್ಗಳದ್ದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಸೊ ಅದೇ ಗ್ರೂಪಿಗಿನ ಕೋಚಿಂಗ್ ನಂಬರ್ನ ಆ್ಯಡ್ ಮಾಡಿರಿ, ಎಲ್ಲರಿಗಿನ ಫಾರ್ವರ್ಡ್ ಮಾಡಿರ್ತದೆ. ಇಲ್ಲಾಂತಂದ್ರೆ ನೀವು ಫ್ರೆಂಡ್ಸ್ ಇದ್ರಿ ಅಂತಂದರೆ ಗ್ರೂಪ್ನ ಕ್ರಿಯೇಟ್ ಮಾಡ್ಕೋರಿ, ಕೋಚಿಂಗ್ ನಂಬರ್ನ ಆ್ಯಡ್ ಮಾಡಿದ್ರೆ ಅಂದರೆ ಅಲ್ಲಿ ನಿಮಗೆ ಎಲ್ಲ ಸ್ಟಡಿ ಮೆಟೀರಿಯಲ್ ಕಳಿಸ್ಕೊಡ್ತದೆ, ಬೋತ್ ಫಸ್ಟ್ PUC ಆಸ್ ವೆಲ್ ಆಸ್ ಸೆಕೆಂಡ್ PUC. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಕನ್ಸರ್ನ್ ಟು ದಿ ಸೊ ದಟ್ ವೆಕೇಷನ್ ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಹೌ ಟು ರೀಚ್ ಯು ಅಂತೇಳಿ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ PUC 2ದು ರೆಗ್ಯುಲರ್ ಕ್ಲಾಸಸ್ ಮುಂದೆ ಯಾವಾಗ ರೀ ಸರ್ ಅಂತಂದ್ರೆ ಜೂನ್ 2nd ವೀಕ್ದಿಂದ ಸ್ಟಾರ್ಟ್ ಆಗ್ತದೆ ಯೂಶ್ವಲಿ. ಸೊ 5th ಆಫ್ ಜೂನ್ ಹಿಡ್ಕೊಂಡು 5th ಆಫ್ ಜೂನ್ 2022ದಿಂದದು ಸ್ಟಾರ್ಟ್ ಆಗ್ತೈತಿ. ಸೊ ಫಸ್ಟ್ ಯಾವುದು 2nd ವೀಕ್ ಆಫ್ ಜೂನ್ ಹಿಡ್ಕೊಂಡು ಅದು ಎಲ್ಲಿ ತನಕ ಹೋಗಿರ್ತದೆ ಸರ್ ಅಂತಂದ್ರೆ ಡಿಸೆಂಬರ್ 2nd ವೀಕ್ ತನಕ ಅದು ಹೋಗಿರ್ತದೆ. ನೆಕ್ಸ್ಟ್ ರಿಪೀಟರ್ಸ್ದು ಬ್ಯಾಚ್ ಒಂದು ಸೊ ಸ್ಟಾರ್ಟ್ ಮಾಡಿರ್ತದೆ ಫರ್ದರ್. ನೆಕ್ಸ್ಟ್ ಕ್ರ್ಯಾಶ್ ಕೋರ್ಸ್ ಇರ್ತದೆ ಲಾಸ್ಟಿಗೆ ಡಿಸೆಂಬರ್ದಿಂದ ಫೆಬ್ರವರಿ ತನಕ 2 months ಕ್ರ್ಯಾಶ್ ಕೋರ್ಸ್. ಸೊ ಅದನ್ನು ನೀವು ಅಟೆಂಡ್ ಆಗ್ಬೋದು. ಸೊ ಇಷ್ಟಿದು ಡೀಟೇಲ್ಸ್ ಆಗಿದ್ರೆ ಇಲ್ಲೇ ಇನ್ನೊಂದಿಷ್ಟು ನೋಟ್ಸದು ಕಂಟಿನ್ಯೂಯೇಷನ್ ಇದೆ ನೋಡಿರಿ. ಸೊ ಆಗಲೇ ಒಂದು 1 mark ಕ್ವಶನ್ದೊಳಗೆ ಅದು ಬಂದು ಹೋಗಿತ್ತು ನೋಡಿ, ಪಾಸ್ಕಲ್ಸ್ ಲಾ ಸ್ಟೇಟ್ಮೆಂಟ್. ನೆಕ್ಸ್ಟ್ ಪಾಸ್ಕಲ್ಸ್ ಲಾ ಸ್ಟೇಟ್ಮೆಂಟ್ ಅಪ್ಲಿಕೇಶನ್ಸ್ ಅದು ಕೇಳ್ಬೋದು. ಸೊ ಯು ಕ್ಯಾನ್ ಗೋ ಥ್ರೂ ಕಂಪ್ಲೀಟ್ಲಿ ಅಬೌಟ್ ದಿಸ್ ಚಾಪ್ಟರ್ ನೋಟ್ಸ್. ಓಕೆ, ಲೆಟ್ ಅಸ್ ಮೂವ್ ಆನ್. ನೆಕ್ಸ್ಟ್ ಇದೊಂದು ಚಾಪ್ಟರ್ದು ಮೋಸ್ಟ್ಲಿ 1 mark ಕ್ವಶನ್ಸ್ ಅದು ಎಲ್ಲನೂ ವಿತ್ ಆನ್ಸರ್ಸ್ನ ಸೊ ಪ್ರೊವೈಡ್ ಮಾಡಿರ್ತಿರ್ಬೋದು. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಫರ್ದರ್. ಓಕೆ, ಇಲ್ಲಿ ಆಫರ್ಸ್ದು ಡೀಟೇಲ್ಸ್ ಅದು ಕೊಟ್ಟಿದ್ದೆ. ಸೊ ಯು ಕ್ಯಾನ್ ಗೋ ಥ್ರೂ. ಓಕೆ, ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ಸ್ ಅದು ಮೆನ್ಷನ್ ಮಾಡಿದ್ದು ನೋಡಿರಿ. ಇದ್ರದ್ದು ಮೇಲಿಂದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ದ ಮೇಲೆ ಪಾರ್ಟ್ A ಕ್ವಶನ್ಸ್ದಾಗ ಸೊ ಸ್ಟೇಟ್ಮೆಂಟ್ ಆಫ್ ದಿ ಪಾಸ್ಕಲ್ಸ್ ಲಾ, ಡಿಫೈನ್ ಆ್ಯಂಗಲ್ ಆಫ್ ಕಾಂಟ್ಯಾಕ್ಟ್, ಆ ಥರದ್ದು ಅದರದ್ದು ಕ್ವಶನ್ ವಿತ್ ಆನ್ಸರ್ಸ್ನ ಡಿಸ್ಕಷನ್ ಮಾಡಿದ್ದು. ಓಕೆ, ಇದು ಡಿಸ್ಕಷನ್ ಮಾಡ್ಕೋತ ಕುಂತ್ರೆ ವಿಡಿಯೋ ಭಯಂಕರ ದೊಡ್ಡದಾಗ್ತೈತಿ, ಲೆಂಗ್ದಿ ಆಗ್ತೈತಿ. ಅದ್ರ ಸಂಬಂಧ ಜಸ್ಟ್ ನಿಮ್ಗೆ ತೋರಿಸಿರ್ತೈತಿ. ಇದು PDF ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಯು ಗೋ ಥ್ರೂ ಒನ್ ಟೈಮ್. ಓಕೆ, ವಿತ್ ಆನ್ಸರ್ಸ್ ಕೊಟ್ಟಿದೆ, ಕ್ವಶನ್ಸ್ ವಿತ್ ಆನ್ಸರ್ಸ್. ಸೊ ಹ್ಯಾವ್ ಗಿವನ್. ಸೊ ಲೆಟ್ ಅಸ್ ಸೊ ಜಸ್ಟ್ ಯು ಕ್ಯಾನ್ ಸಿ ಯುವರ್ ಸೀನಿಯರ್ಸ್ ಓಕೆ ಫ್ರಮ್ ಅವರ್ ಕೋಚಿಂಗ್ ಟಾಪರ್ಸ್. ಆಲ್ರೆಡಿ ಇದ್ರಾಗೆ ನಿಮ್ಮ ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಸೊ ಯಾವ ಥರ ಸ್ಕೋರ್ ಮಾಡಿದ್ದಾರೆ ಅಂತ ಅನ್ನೋದು. ಸೊ ಇಲ್ಲೆಲ್ಲನೂ ಡೀಟೇಲ್ಸ್ ಕೊಟ್ಟಿದೆ ನೋಡಿರಿ. ಅವರು ರಿಜಿಸ್ಟ್ರೇಷನ್ ನಂಬರ್ ಹಿಡ್ಕೊಂಡ್ಬಿಟ್ಟು ಯಾವ ಸಬ್ಜೆಕ್ಟ್ ಬರ್ತಿದ್ರು ಅವರು ಯಾವುದಾದ್ರೊಳಗೆ ಸಬ್ಜೆಕ್ಟ್ದೊಳಗೆ ನಮ್ಮಲ್ಲಿ ಬಂದು ಕಲ್ತ್ಕೊಂಡು, ಯಾಕಂದ್ರೆ ಕೆಲವೊಬ್ರು PCMB, ಕೆಲವರು ಫಿಸಿಕ್ಸ್, ಮ್ಯಾಥ್ಸ್, ಹಿಂಗೆ ಇಂಡಿವಿಜುವಲ್ ಸಬ್ಜೆಕ್ಟ್ನು ಕೆಲವೊಬ್ರು ಬಂದಿದ್ದಾರೆ. ಅವರು ಯಾವ ಥರ ಟಾಪರ್ ಆಗಿದ್ದಾರೆ ಅನ್ನೋದು ನೀವು ಸೊ ಅಟೆಂಡ್ ಆಗಿಬಿಟ್ಟು ಯು ಕ್ಯಾನ್ ಸೊ ಬಿಕಮ್ ದಿ ಟಾಪರ್ ಎಟ್ ಅವರ್ ಕೋಚಿಂಗ್ ಆಲ್ಸೋ.
ಓಕೆ, ಲೆಟ್ ಅಸ್ ಮೂವ್ ಆನ್. ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದೇವೆ ಅಂತಂದರೆ ಕನ್ಸರ್ನ್ ಟು ದ PUC I ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ದಿ 2022 ಎಕ್ಸಾಮ್ ಆಲ್ಸೋ, ನಾಟ್ ಓನ್ಲಿ ಫಾರ್ ದಿ 2022 ಎಕ್ಸಾಮ್ ಬಟ್ ಆಲ್ಸೋ ಸೊ ಪ್ರಿವಿಯಸ್ ಇಯರ್ಸದು ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗ್ತಾವೆ ನೋಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಇಲ್ಲಿ ಕನ್ಸಿಡ್ರೇಷನ್ ಮಾಡೈತಿ. ಸೊ ಫಸ್ಟಿಗೆ ಪಾರ್ಟ್ ಇ ಕ್ವೆಶನ್ಸ್ನ ಇಲ್ಲಿ ಮೆನ್ಷನ್ ಮಾಡೈತೆ ನೋಡಿರಿ. ಯಾಕ್ರಿ ಸರ್ ಅಂತ 6 ಮಾರ್ಕ್ಸ್ ಕ್ವೆಶನ್ ಇದ್ದಾವೆ. ಸೊ ಅದಕ್ಕೆ ಅವು ಇಂಪಾರ್ಟೆಂಟ್ ಇದ್ದ ಸಂಬಂಧ ಅದಕ್ಕೆ ಕನ್ಸಿಡ್ರೇಷನ್ ಮಾಡೈತಿ. ಸೊ ಫಸ್ಟ್ ಕ್ವೆಶನ್ ಏನಿದೆ ಸರ್ ಅಂತ, ಪ್ರೂವ್ ಜೆಮೆಟ್ರಿಕಲಿ ದ್ಯಾಟ್ ಕಾಸ್ x plus y is equals to cos x cos y minus sin x sin y, and hence prove that cos of x minus y is equals to cos x cos y plus sin x sin y. ಸೊ ಇಲ್ಲೊಂದು ಟ್ರಿಕ್ ಇದೆ ನೋಡ್ರಿ. ಕಾಸ್ ಇದ್ದಾಗ ಫಸ್ಟಿಗೆ ಕಾಸ್ ಆ್ಯಂಡ್ ಕಾಸ್ ಬಂದುಬಿಟ್ಟು ನೆಕ್ಸ್ಟ್ ಸೈನ್ ಆ್ಯಂಡ್ ಸೈನ್ ಬರ್ತೈತಿ. ಇಲ್ಲಿ ಪ್ಲಸ್ ಇತ್ತು ಅಂತಂದರೆ ಇದು ಮೈನಸ್ ಬಂದಿರ್ತೈತಿ. ಸರ್ ಇಲ್ಲಿ ಮೈನಸ್ ಇತ್ತು ಅಂತಂದರೆ ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಅವಾಗ ಏನಾಗಿರ್ತದೆ, ಪ್ಲಸ್ ಆಗಿರ್ತದೆ ನೋಡ್ರಿ. ಸೊ ಇದು 1 ಮಾರ್ಕಿಗೆ ಏನು ಇಂಪಾರ್ಟೆಂಟ್ ಆಗಿರ್ತೈತಿ. ಯಾವುದಕ್ಕೆ ಪ್ರಾಬ್ಲಮ್ಸ್ ಅದು ಸಾಲ್ವ್ ಮಾಡೋ ಮುಂದೆ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಅದು ಆಗಿರ್ಬೋದು. ಇಲ್ಲಂತಂದ್ರೆ ಫಾರ್ಮುಲಾ ಅದು ಎಲ್ಲ ಬೇಕಾದಲ್ಲಿ ಯೂಸ್ ಆಗ್ತಿರ್ತೈತಿ ನೋಡಿರಿ ಎಂಟೈರ್ 3rd ಚಾಪ್ಟರ್ ಟ್ರಿಗ್ನಮೆಟ್ರಿ ಒಳಗೆ. ಓಕೆ, ಟ್ರಿಗ್ನಮೆಟ್ರಿಕ್ ಫಂಕ್ಷನ್ಸ್ದು. ಸೊ ಯಾವುದೇ ಕಾರಣಕ್ಕೂ ಆ ಚಾಪ್ಟರ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಕಂಪ್ಲೀಟಾಗಿ ಯು ಹ್ಯಾವ್ ಟು ಸ್ಟಡಿ. ಸೊ ಬಿಕಾಸ್ ದಟ್ ಈಸ್ ವೆರಿ ಇಂಟರ್ಲಿಂಕ್ಡ್ ಟು ದ ಸೆಕೆಂಡ್ PUC. ಸೆಕೆಂಡ್ PUCಗೆ ಅಷ್ಟೇ ಅಂತಲ್ಲ, ಮುಂದೆ ನೀವು ಹೈಯರ್ ಎಜುಕೇಷನ್ ಯಾವುದೇ ಡಿಗ್ರಿ ಮಾಡಿರಿ ಅಲ್ಲಿ ಮ್ಯಾಥಮೆಟಿಕ್ಸ್ ಬಂತು ಅಂದರೆ ಇದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ ನೋಡಿ. ಇದು ಫಸ್ಟ್ ಕ್ವೆಶನ್ ಆಯಿತು. ಸೆಕೆಂಡ್ ಕ್ವೆಶನ್ಗೆ ಬಂದುಬಿಟ್ರೆ ಏನು, ಡಿಫೈನ್ ಸೊ ಇಲಿಪ್ಸ್ ಆ್ಯಸ್ ಎ ಸೆಟ್ ಆಫ್ ಆಲ್ ದಿ ಪಾಯಿಂಟ್ಸ್ ಇನ್ ಅ ಪ್ಲೇನ್ ಅಂತೇಳಿ. ಸೊ ಆ್ಯಂಡ್ ಹೆನ್ಸ್ ಡಿರೈವ್ ದಿ ಇಕ್ವೇಷನ್ ಆಫ್ ದಿ ಯಾವುದು ಇಲಿಪ್ಸ್ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿರಿ. ಯಾವುದು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ x² / a² ಪ್ಲಸ್ y² / b² ಈಸ್ ಈಕ್ವಲ್ಸ್ ಟು 1 ಪ್ರೊವೈಡೆಡ್ a ಈಸ್ ಗ್ರೇಟರ್ ದ್ಯಾನ್ b ಅಂತೇಳಿ. ಸೊ ಇದು ಒಂದು ಡೆರಿವೇಷನ್ ಅದರದ್ದು ಇಲಿಪ್ಸ್. ಸೊ ಅದೇ ಥರನೇ ಯಾವುದು ಹೈಪರ್ಬೋಲಾದ್ದು ಡೆಫಿನಿಷನ್ ಕೇಳಿದಾನೆ. ನೆಕ್ಸ್ಟ್ ಏನಾಗಿ ಕೇಳಿದಾನೆ ಸರ್ ಅಂತ, ಡಿರೈವ್ ದಿ ಇಕ್ವೇಷನ್ ಆಫ್ ಅ ಹೈಪರ್ಬೋಲಾ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇದು ಪಾರ್ಟ್ ಇದು ಕ್ವೆಶನ್ಸ್ ಭಾಳ ಇಂಪಾರ್ಟೆಂಟ್ ನೋಡಿರಿ. ಇಲ್ಲೇನು 4 ಕ್ವೆಶನ್ಸ್ ಕೇಳಿದ್ದೀವಲ್ಲ, ಈ 4 ಕ್ವೆಶನ್ಸ್ದೊಳಗೆ ಯಾವುದಾದ್ರೂ 2 ರಿಪೀಟ್ ಆಗ್ಬೋದು. ಓಕೆ, ಫಾರ್ ಯುವರ್ ಮೇನ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಡಿಫೈನ್ ಪ್ಯಾರಾಬೋಲಾ ಆ್ಯಂಡ್ ಏನಾಗ್ತಂತ ಕೇಳಿದಾನಂದ್ರೆ ಡಿರೈವ್ ದಿ ಇಕ್ವೇಷನ್ ಆಫ್ ಅ ಪ್ಯಾರಾಬೋಲಾ ಇನ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ y² is equals to 4ax. This is the standard form of a parabola. ಸೊ ಅದಕ್ಕೆ ಕಂಪಲ್ಸರಿ ಈ 4 ಕ್ವೆಶನ್ಸ್ನ ಫಸ್ಟ್ ಪರ್ಫೆಕ್ಟ್ ಆಗಿರಿ. ಅಪಾರ್ಟ್ ಫ್ರಮ್ ದ್ಯಾಟ್ ಇಫ್ ಯು ಲೈಕ್ ಟು ಪ್ರಾಕ್ಟೀಸ್ ಎನಿ ಅದರ್ ಕ್ವೆಶನ್ಸ್ ಯು ಕ್ಯಾನ್ ಪ್ರಾಕ್ಟೀಸ್, ನೋ ಇಶ್ಯೂಸ್. ಫಸ್ಟಿಗೆ ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಈ 4 ಕ್ವೆಶನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಫರ್ದರ್ ಯು ಕ್ಯಾನ್ ಗೋ ಹೆಡ್. ಓಕೆ, ಸೊ ನೆಕ್ಸ್ಟ್ 4 ಮಾರ್ಕ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಇಲ್ಲಿ ಅಂತಂದರೆ, ಫೈಂಡ್ ದಿ ಸಮ್ ಆಫ್ n ಟರ್ಮ್ಸ್ ಆಫ್ ದಿ ಸೀರೀಸ್. ಒಂದು ಸೀರೀಸ್ ಕೊಟ್ಟಿದ್ದಾನೆ, ಆ ಸೀರೀಸ್ದಾಗಿಂದು ಸಮ್ ಆಫ್ n ಟರ್ಮ್ಸ್ದು ಸೊ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದಾನೆ. 1² ಪ್ಲಸ್ 2² ಪ್ಲಸ್ ನೆಕ್ಸ್ಟ್ ಏನು ಹೇಳಿದಾನೆ, 1² ಪ್ಲಸ್ 2² ಪ್ಲಸ್ 3² ಪ್ಲಸ್ ಡ್ಯಾಶ್ 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 ಆ್ಯಂಡ್ ಸೋ ಆನ್. ಸೊ ಅದರದ್ದು ಸೀರೀಸ್ದು ಸಮ್ ಕೇಳಿದಾನೆ. ಅದೇ ಥರನೇ ಇನ್ನೊಂದು ಏನು ಕೇಳಿದಾನೆ ಸರ್ ಅಂತಂದ್ರೆ n ಟರ್ಮ್ಸ್ದು ಅಗೇನ್ ಸಮೇಷನ್ ಕೇಳಿದಾನೆ. ಇಲ್ಲಿ 5, 11, 19, 29, 41 ಪ್ಲಸ್ ಡ್ಯಾಶ್ 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 ಅಂತೇಳಿ ಕೇಳಿದಾನೆ ನೋಡ್ರಿ. ಸೊ ಇದ್ರದ್ದು ಸಮೇಷನ್ ಕಂಡುಹಿಡಿಯೋಕೆ ಕೇಳಿದಾನೆ. ಇನ್ನೊಂದಂತರೂ ಫೈಂಡ್ ದ ಡೆರಿವೇಟಿವ್ಸ್. ಇದು ಭಾಳ ಇಂಪಾರ್ಟೆಂಟ್ ನೋಡಿ, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಚಾಪ್ಟರ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇಲ್ಲಿ ಸೆಕೆಂಡ್ PUC. ಇದು ಒಂದಿತ್ತು ಅಂತಂದರೆ ನೀವು ಆರಾಮ್ಸೆ ಏನಪ್ಪ ಅಂದರೆ 80 to 90 ಸ್ಕೋರ್ ಮಾಡ್ಕೋಬೋದು. ಎಲ್ಲಿ ಸೆಕೆಂಡ್ PUC ಒಳಗೆ. ಸೆಕೆಂಡ್ PUCಗೆ ಅಷ್ಟೇ ಏನ್ರಿ ಸರ್, ನಾಟ್ ಓನ್ಲಿ ಫಾರ್ ದ ಸೆಕೆಂಡ್ PUC ಬಟ್ ಆಲ್ಸೋ ಫಾರ್ ದಿ ಹೈಯರ್ ಎಜುಕೇಷನ್. ಓಕೆ, ಯಾವುದೇ ಡಿಗ್ರಿಗೆ ತೊಗೊಳ್ರಿ ಮ್ಯಾಥಮೆಟಿಕ್ಸ್ ಬಂತು ಅಂದರೆ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಫೈಂಡ್ ದಿ ಡೆರಿವೇಟಿವ್ ಆಫ್ ಯಾವ್ದ್ರದ್ದು ಕೇಳಿದಾನ್ರಿ ಸರ್ ಅಂತಂದರೆ that it is x plus cos x divided by tan x using ಸೊ ಯಾವುದು ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಸೊ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ ನೋಡಿರಿ. ಅದೇ ಥರನೇ 8th ಕ್ವೆಶನ್. ಸೊ ಕನ್ಸರ್ನ್ ಟು ದಿ ಸೊ ವಾಟ್ ದಟ್ ಈಸ್ 4 ಮಾರ್ಕ್ಸ್ದು ಕ್ವೆಶನ್ ಇಲ್ಲಿ. ಸೊ ದಟ್ ಈಸ್ ಫೈಂಡ್ ದಿ ಡೆರಿವೇಟಿವ್ ಆಫ್ ಯಾವ್ದ್ರದ್ದು ಕೇಳಿದಾನ್ರಿ ಸರ್ ಅಂತಂದ್ರೆ 2 divided by x plus 1 minus x² divided by that is 3x minus 1 with respect to x. ಇದರದ್ದು ಡಿಫ್ರೆನ್ಸಿಯೇಷನ್ ಕೇಳಿದ ನೋಡ್ರಿ. ಅದೇ ಥರ 9th ಕ್ವೆಶನ್ ಇಫ್ ಯು ಲೈಕ್ ಟು ಸಿ ಹಿಯರ್ ದಟ್ ಈಸ್ ಫೈಂಡ್ ದಿ ಡೆರಿವೇಟಿವ್ ಆಫ್ x⁵ minus cos x divided by sin x using the rules of what that differentiation. ಸೊ ಇವೆಲ್ಲ 4 ಮಾರ್ಕ್ಸ್ ಕ್ವೆಶನ್ ಪಾರ್ಟ್ ಎದುರಾಗೈತು ಇದೊಳಗೆ. ಸೊ ಈ 9 ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್
ಎನಿ ಒನ್ ಕ್ವಶನ್ ಇನ್ ಯುವರ್ ಎಕ್ಸಾಮಿನೇಷನ್ ಅರೌಂಡ್ 10 ಮಾರ್ಕ್ಸ್ ಹೆಲ್ಪ್ ಆಗ್ಬೋದು ನೋಡಿರಿ. ಓಕೆ, ಎಕ್ಸಾಮ್ ಮುಗಿದ ಬಳಿಕ ನೋಡ್ಕೋದಕ್ಕಿಂತ ಬಿಫೋರ್ ದಿ ಎಕ್ಸಾಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಸೊ ಯಾವುದರ ಕ್ವಶನ್ ಇದರಂದೇ ಸೇಮ್ ಟು ಸೇಮ್ ರಿಪೀಟ್ ಆಯಿತು ಅಂತಂದು ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಹಾಕಿದ್ದಾರೆ ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕಳಿಸ್ರಿ ಅಂತೇಳಿ ರಿಕ್ವೆಸ್ಟ್ ಅದು ವಾಟ್ಸಪ್ದೊಳಗೆ ಕಳಿಸಿದ್ದಾರೆ. ಇವನ್ನೇ ಪ್ರಾಕ್ಟೀಸ್ ಮಾಡ್ರೆ ಇವು ಮಾಡಿದ ಬಳಿಕ ನೀವು ಏನು ಓದ್ತಿರ್ತಿರಲ್ಲ ಆ್ಯಸ್ ಯೂಸ್ವಲ್ ಓದ್ಕೊಂತು ಹೋಗ್ರಿ. ನೆಕ್ಸ್ಟ್ 10th ಕ್ವಶನ್ ಅಲ್ಲಿದೆ ನಂಬರ್ ಕಂಟಿನ್ಯೂಷನ್ ಮಾಡೈತಿ. ಪ್ರೂವ್ ದ್ಯಾಟ್ ವಾಟ್ ಇಟ್ ಈಸ್ ಲಿಮಿಟ್ ಆಫ್ ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಆ್ಯಸ್ ಥೀಟಾ ಟೆನ್ಸ್ ಟು 0 ಈಸ್ ಈಕ್ವಲ್ಸ್ ಟು ಎಷ್ಟು ಸರತ 1 ಅಂತೇಳಿ ವೇರ್ ಥೀಟಾ ಇನ್ ರೇಡಿಯನ್. ಓಕೆ, ಥೀಟಾ ಅನ್ನೋದು ರೇಡಿಯನ್ದಾಗಿದ್ದಾಗ ಇದು ಸ್ಟ್ಯಾಂಡರ್ಡ್ ಡೆರಿವೇಷನ್ ಇದೆಯಲ್ಲ ಅದನ್ನು ಕೇಳಿದಾನೆ. ನೆಕ್ಸ್ಟ್ ಸರತ್ತಂದ್ರೆ 11th ಕ್ವಶನ್ ಡಿರೈವ್ ದಿ ಸೆಕ್ಷನ್ ಫಾರ್ಮುಲಾ ಇನ್ 3 ಡೈಮೆನ್ಷನಲ್ದೊಳಗೆ ಸೆಕ್ಷನ್ ಫಾರ್ಮುಲಾ ಡಿರೈವ್ ಮಾಡಂತ ಹೇಳಿದಾನೆ ಫಾರ್ ದಿ ಇಂಟರ್ನಲ್ ಡಿವಿಷನ್. ಓಕೆ, ಇಂಟರ್ನಲ್ ಡಿವಿಷನ್ಗೆ ಸೊ ಸೆಕ್ಷನ್ ಫಾರ್ಮುಲಾ ಡೆರಿವೇಷನ್ ಕೇಳಿದಾನೆ. ಆಲ್ಸೋ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಮಿಡ್ ಪಾಯಿಂಟ್ದು ಸೊ ಕೋಆರ್ಡಿನೇಟ್ ಕಂಡು ಹಿಡಿಯೋಕ್ಕೆ ಇಲ್ಲೊಂದು ಏನಪ್ಪ ಅಂದ್ರೆ ಜಾಯ್ನಿಂಗ್ ದಿ ಲೈನ್ಸ್ ಆಫ್ ದಿ ಪಾಯಿಂಟ್ಸ್ 2 ಪಾಯಿಂಟ್ಸ್ ಕೊಟ್ಟಿದ್ದಾನೆ ಅದರದ್ದು ಮಿಡ್ ಪಾಯಿಂಟ್ನ ಕಂಡು ಹಿಡಿಯೋಕ್ಕೆ ಕೇಳಿದಾನೆ. ಇದೇ ಕ್ವಶನ್ ಯಾವ ಥರ ಕೇಳ್ಬೋದು ರೀ ಸರ್ ಅಂತಂದ್ರೆ ಇನ್ನೊಂದು ವೇದೊಳಗೆ ಡಿರೈವ್ ದಿ ಅದರದ್ದು ಎಕ್ಸ್ಪ್ರೆಷನ್ ಫಾರ್ ಕೋಆರ್ಡಿನೇಟ್ ಆಫ್ ಎ ಪಾಯಿಂಟ್ ದಟ್ ಡಿವೈಡ್ಸ್ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಯಾವ್ಯಾವ ರೀ ಸರ್ ಅಂತಂದ್ರೆ ಎ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ x1 y1 z1, ಬಿ ಅನದರ್ ಪಾಯಿಂಟ್ x2 y2 z2 ಇಂಟರ್ನಲ್ಲಿ ಡಿವೈಡ್ ಆಗ್ತದಂತ ಇನ್ ದ ರೇಷಿಯೋ m:n. ಹೆನ್ಸ್ ಫೈಂಡ್ ದಿ ಕೋಆರ್ಡಿನೇಟ್ ಆಫ್ ದ ಮಿಡ್ ಪಾಯಿಂಟ್ದು ಅದರದ್ದು ಎ ಬಿದು ವೇರ್ ಎ ಈಸ್ ಈಕ್ವಲ್ಸ್ ಟು ಇಲ್ಲಿ ಯಾವುದು ಕೊಟ್ಟಿದ್ದಾನೆ ಸರ್ ಅಂತಂದ್ರೆ 2, -2, 3. ನೆಕ್ಸ್ಟ್ ಬಿ ಏನು ಕೊಟ್ಟಿದ್ದಾನೆ ಸರ್ ಅಂತ 4, 4, 7. ಸೊ ಈ ಥರ ಕ್ವಶನ್ನ ಕೇಳ್ಬೋದು. ಯಾವುದು ಸೆಕ್ಷನ್ ಫಾರ್ಮುಲಾ ಅಂತೇಳಿ ಅದನ್ನು ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಮಿಡ್ ಪಾಯಿಂಟ್ ಕಂಡು ಹಿಡಿಯೋಕ್ಕೆ 2 ಪಾಯಿಂಟ್ಸ್ ಕೊಟ್ಟಿರ್ತಾನೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ 12th ಕ್ವಶನ್ ಡಿರೈವ್ ದಿ ಫಾರ್ಮುಲಾ ಫಾರ್ ದಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಇದನ್ನು ಭಾಳ ಇಂಪಾರ್ಟೆಂಟ್ ನೋಡಿರಿ ಸೆಕೆಂಡ್ PUCಗೂ. ಸೊ ವೆಕ್ಟರ್ 3D ಚಾಪ್ಟರ್ಸ್ದೊಳಗದು 3D ಚಾಪ್ಟರ್ಸ್ ಎಸ್ಪೆಷಲಿ 3D ಚಾಪ್ಟರ್ಸ್ ತೆಗೆದು ಬಂದು ಹೋಗ್ತೈತೆ. ಆ್ಯಂಡ್ ಹೆನ್ಸ್ ಫೈಂಡ್ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಯಾವ್ದು ಸರ್ ಅಂತಂದ್ರೆ 4, -5, 2 ಫ್ರಮ್ ದಿ ಒರಿಜಿನ್ದಿಂದ ಸೊ ಇದ್ರದ್ದು ಡಿಸ್ಟೆನ್ಸ್ ಕಂಡುಹಿಡಿಯೋಕೆ ಕೇಳಿದಾನೆ. ಸೊ ದೀಸ್ ಆರ್ ಆಲ್ ಅಬೌಟ್ ದ ಯಾವ್ದು ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಪಾರ್ಟ್ ಡಿ. ಇನ್ನೂ ಒಂದಿಷ್ಟು ಇದ್ದಾವೆ ನೋಡಿರಿ. ಸೊ ಲೆಟಸ್ ಯು ಕ್ಯಾನ್ ಗ್ಲಾನ್ಸ್. 13th ಕ್ವಶನ್ ಏನಿದೆ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಬೈನಾಮಿಯಲ್ ಥಿಯರಮ್ದ ಮೇಲೆ ಫೋಕಸ್ ಮಾಡಿದ್ದಾನೆ. ಸ್ಟೇಟ್ ಆ್ಯಂಡ್ ಪ್ರೂವ್ ದಿ ಬೈನಾಮಿಯಲ್ ಥಿಯರಮ್. ಸೊ ಫಾರ್ ಎನಿ ಪಾಸಿಟಿವ್ ಇಂಟೀಜರ್ n. ನೆಕ್ಸ್ಟ್ ಫಾರ್ ಆಲ್ ರಿಯಲ್ ನಂಬರ್ಸ್ x ಆ್ಯಂಡ್ a. ಓಕೆ, ಆ್ಯಂಡ್ ಪಾಸಿಟಿವ್ ಇಂಟೀಜರ್ಸ್ n ಪ್ರೂವ್ ದ್ಯಾಟ್ ಅಂತೇಳಿ ಇಲ್ಲೊಂದು ಇಕ್ವೇಷನ್ ಕೇಳಿದ್ದಾನೆ ನೋಡಿರಿ. ಓಕೆ, ಅದೇ ಥರನೇ ಯು ಕ್ಯಾನ್ ಗ್ಲಾನ್ಸ್ ಸಮ್ ಮೋರ್. ಸೊ ದೇ ಆರ್ ಗಿವನ್ ಹಿಯರ್. ಸೊ ಪ್ರೂವ್ ದ್ಯಾಟ್ ಅಂತೇಳಿ ಯಾವುದು ಪರ್ಮ್ಯುಟೇಷನ್ ಕಾಂಬಿನೇಷನ್ಸ್ ಮೇಲದು. ಸೊ ದಟ್ ಹಿಯರ್ ಹಿ ಹ್ಯಾಸ್ ಆಸ್ಕ್ಡ್. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಿದ್ದನ್ನು ಇಲ್ಲಿ ಕನ್ಸಿಡರೇಷನ್ ಮಾಡೈತೆ ನೋಡಿರಿ. ಓಕೆ, ಟೋಟಲ್ ಆಗಿ ಇಲ್ಲಿ 21 ಕ್ವಶನ್ಸ್ ಅದು ಇನ್ಕ್ಲೂಡಿಂಗ್ ಯಾವುದು ಪಾರ್ಟ್ ಡಿ ಪಾರ್ಟ್ ಇ ಎಲ್ಲನೂ ಕೂಡ್ಕೊಂಡ್ಬಿಟ್ಟು. ಸೊ ಯು ಕ್ಯಾನ್ ಗ್ಲಾನ್ಸ್ ಆಲ್ ದೀಸ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಒನ್ ಮೋರ್ ಪಾರ್ಟ್ ಸಿ ಕ್ವಶನ್ಸ್. ಓಕೆ, ಇವೆಲ್ಲನೂ ಪ್ರಾಕ್ಟೀಸ್ ಮಾಡಿರಿ. ಪಾರ್ಟ್ ಸಿದೊಳಗಂತೂ ಡೈರೆಕ್ಟ್ ಕ್ವಶನ್ ಇದೆ ನೋಡಿರಿ. ಯಾವುದಂತಂದ್ರೆ ಫೈಂಡ್ ದಿ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸೈನ್ ಎಕ್ಸ್ದು ಕಾಸ್ ಎಕ್ಸ್ದು ಟ್ಯಾನ್ ಎಕ್ಸ್ದು ಕೇಳಿದಾರೆ ನೋಡಿರಿ ಪ್ರೂವ್ ಮಾಡೋಕ್ಕೆ. ಓಕೆ, ಟೋಟಲ್ ಇಲ್ಲಿ ಮ್ಯಾಥಮೆಟಿಕ್ಸ್ದು ಎಷ್ಟಪ್ಪ ಅಂದ್ರೆ 25 ಕ್ವಶನ್ಸ್ ಕೊಟ್ಟೈತೆ. ಈ 25 ಕ್ವಶನ್ಸ್ದೊಳಗೆ ಎಷ್ಟು ಕ್ವಶನ್ಸ್ ನಿಮ್ಮ ಮೇನ್ ಎಕ್ಸಾಮಿಗೆ ಅದು ಅಪಿಯರ್ ಆಗ್ತಾವೆ ಅನ್ನೋದು ಎಕ್ಸಾಮ್ ಮುಗಿದ ಬಳಿಕ ನೋಡ್ಕೋರಿ. ಬಟ್ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಟು ಯು ಪೀಪಲ್, ಬಿಫೋರ್ ದಿ ಎಕ್ಸಾಮ್ ಯು ಶುಡ್ ಪ್ರಾಕ್ಟೀಸ್ ಆಲ್ ದೀಸ್ 25 ಕ್ವಶನ್ಸ್ thoroughly. Okay, along with these you can practice on your own whatever you have the plan. Okay, ನಿಮ್ದೇನು ಪ್ಲ್ಯಾನ್ ಇದೆಯಲ್ಲ ಅದ್ರ ಪ್ರಕಾರ ಪ್ರಾಕ್ಟೀಸ್ ಮಾಡಿದ್ರೆ ಬಟ್ ಇವಾಗ ಫಸ್ಟ್ ಪ್ರಿಯಾರಿಟಿ ಕೊಡ್ರಿ ಅನ್ನೋದು ನಮ್ಮ ಸಜೆಷನ್ ನೋಡಿರಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕನ್ಸರ್ನ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್. ಸೊ ಇಲ್ಲಿ ನೆಕ್ಸ್ಟ್ ಅದನ್ನು ವೆಕೇಷನ್ದು ಏನಾಗಲಿ ಡಿಸ್ಕಷನ್ ಮಾಡಿದ್ದೇವಲ್ಲ ಅದನ್ನು ಪ್ರೊವೈಡ್ ಮಾಡೈತಿ. ಇಲ್ಲಿ ಟೈಮ್ ಟೇಬಲು ಇದೆ. ಸೊ ಯು ಕ್ಯಾನ್ ಗೋ ಥ್ರೂ. ಬಟ್ ವೆರಿ ಇಂಪಾರ್ಟೆಂಟ್ ಹಿಯರ್ ಥಿಂಗ್ ಈಸ್ ದ್ಯಾಟ್ ವೈ ಯು ನೀಡ್ ಟು ಜಾಯಿನ್ ಟು ಅವರ್ PUC ಕೋಚಿಂಗ್ ಸೆಂಟರ್. ಯಾಕೆ ಜಾಯಿನ್ ಆಗಬೇಕು, ಏನೇನು ಬೆನಿಫಿಟ್ಸ್ ಇದ್ದಾವೆ, ಸೊ ವಾಟ್ ಆರ್ ಆಲ್ ದ advantages we are going to get by joining so our coaching. So just you can see here some of the highlights I mentioned here.
that is to learn all these subjects by easy and effective methods at a one place. ಒಂದೇ ಪ್ಲೇಸ್ದೊಳಗೆ ಸೊ ಈಸಿ ವೇದೊಳಗೆ ಮತ್ತು ಇಫೆಕ್ಟಿವ್ ವೇದೊಳಗೆ ಸೊ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಕಲಿಯೋ ಸಂಬಂಧ ನೀವು ಜಾಯ್ನ್ ಆಗ್ಬೋದು ನೋಡಿ. ನೆಕ್ಸ್ಟ್ ಅನದರ್ ಒನ್ ಇಂಪಾರ್ಟೆಂಟ್ ಈಸ್ ದ್ಯಾಟ್ ಟು ಗೆಟ್ 100% ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಇನ್ ಆಲ್ ದಿ ಸಬ್ಜೆಕ್ಟ್ಸ್ ಆಫ್ ಆಲ್ ಲೆವೆಲ್ ಸ್ಟೂಡೆಂಟ್ಸ್. ಎಲ್ಲ ಲೆವೆಲ್ದು ಸ್ಟೂಡೆಂಟ್ಸ್ ಇದ್ರೂ ನೀವು 100% ಪಾಸು ಆಗ್ತೀರಿ, ಸ್ಕೋರ್ ಮಾಡ್ತೀರಿ, ಪ್ರೊವೈಡೆಡ್ ಯು ಶುಡ್ ಕಮ್ ರೆಗ್ಯುಲರ್ ಟು ದಿ ಕ್ಲಾಸಸ್. ಓಕೆ, ಹೆಂಗೆ ಪಾಸ್ ಮಾಡ್ತಾರೆ ನೋಡೋಂತಡಿ. ಇವರು ಯಾವಾಗಾರ ಒಮ್ಮೊಮ್ಮೆ ಹೋದ್ರಾಯ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಪಾಸಿಬಲ್ ಇಲ್ಲ, ಎಲ್ಲೇ ಇಲ್ಲದು. ಓಕೆ, ಸೊ ರೆಗ್ಯುಲರಾಗಿ ಬಂದು ಹೇಳಿದ್ದು ಸ್ವಲ್ಪ ಹೋಮ್ವರ್ಕ್ ಆಗಲಿ ಸೊ ಅಸೈನ್ಮೆಂಟ್ ವರ್ಕ್ ಆಗಲಿ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಪಾಸ್ 100%, ದೇರ್ ಇಸ್ ನೋ ಡೌಟ್. ನೆಕ್ಸ್ಟ್ ಎದ್ರ ಸಂಬಂಧ ಅನ್ನೋದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ದಟ್ ಈಸ್ ಟು ಗೆಟ್ PCMB ಸಿಸ್ಟಮೆಟಿಕ್ಲಿ ಪ್ರಿಪೇರ್ಡ್ ಪ್ರಿಂಟೆಡ್ ಸ್ಟಡಿ ಮೆಟೀರಿಯಲ್. ಕೆಲವೊಂದಿಷ್ಟು ಪ್ರಿಂಟೆಡ್ ಕೊಡ್ತೈತಿ, ಕೆಲವೊಂದಿಷ್ಟು ಆಲ್ಮೋಸ್ಟ್ ಈಗಂತೂ ಡಿಜಿಟಲ್ ಫಾರ್ಮ್ದೊಳಗೇ ಮಾಡೈತಿ, ಅದನ್ನೇ ನಿಮ್ಮ ವಾಟ್ಸಪ್ಪಿಗೆ ಅದು ಶೇರ್ ಮಾಡಿರ್ತದೆ. ಸೊ ಅದರದ್ದು ಬೆನಿಫಿಟ್ನ ತಗೋಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ದ್ಯಾಟ್ ವಾಟ್ ಎವರ್ ದ ಥಿಯರಿ ಯು ಆರ್ ಗೋಯಿಂಗ್ ಟು ಲರ್ನ್, ಸೊ ಟು ನೋ ವಾಟ್ ಅಪ್ಲಿಕೇಶನ್ಸ್. ಓಕೆ, ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಮೆಡಿಕಲ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಮೋಸ್ಟ್ ಆಫ್ ದಿ ಥಿಯರಟಿಕಲ್ ಕಾನ್ಸೆಪ್ಟ್ಸ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಆಫ್ ಆಲ್ ದಿ ಸಬ್ಜೆಕ್ಟ್ಸ್. ಸೊ ಯೂಸಿಂಗ್ ಸ್ಮಾರ್ಟ್ ಕ್ಲಾಸ್ ಅದು ನಾವು ಯೂಸ್ ಮಾಡಿ, ಆ್ಯನಿಮೇಷನ್ ಯೂಸ್ ಮಾಡಿ, PPT ಅಥವಾ ಮಾಡೆಲ್ಸ್ ಅದು ಯೂಸ್ ಮಾಡಿಬಿಟ್ಟು ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡೆಮಾನ್ಸ್ಟ್ರೇಟ್. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಸಂಬಂಧ ನೀವು ನಮ್ಮ ಕೋಚಿಂಗ್ ಕ್ಲಾಸ್ ಜಾಯ್ನ್ ಆಗ್ಬೋದು ನೋಡಿ. ಸೊ ಅಲ್ಟಿಮೇಟ್ಲಿ ನಮ್ಮ ಮೋಟೋ ಅಥವಾ ವಿಷನ್ ಏನಪ್ಪ ಅಂತಂದ್ರೆ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಬೈ ಹೈಲಿ ಕ್ವಾಲಿಫೈಡ್ ಸ್ಟಾಫ್ ಮೆಂಬರ್ ಆ್ಯಟ್ ಅ ಲೆಸ್ ಕಾಸ್ಟ್ ಅಥವಾ ಲೋ ಕಾಸ್ಟ್. ಓಕೆ, ಕಾಸ್ಟ್ ಲೋ ಇದೆ ಅಂತಂದ ಬಳಿಕ ಕ್ವಾಲಿಟಿ ಇಲ್ಲ ಅಂತೇಳಿ ಯಾವುದೇ ಕಾರಣಕ್ಕೂ ಕಾಸ್ಟಿಗೆ ಕ್ವಾಲಿಟಿಗೆ ನೋ ಇಂಟರ್ಲಿಂಕ್ ಬಿಟ್ವೀನ್ ದ್ಯಾಟ್. ಓಕೆ, ಕಾಸ್ಟ್ ಈಸ್ ಟೋಟಲಿ ಡಿಫ್ರೆಂಟ್, ಕ್ವಾಲಿಟಿ ಈಸ್ ಟೋಟಲಿ ಡಿಫ್ರೆಂಟ್. ಸೊ ಡೆಮೋ ಕ್ಲಾಸಸ್ ಅದು ಅಟೆಂಡ್ ಆಗಬೇಕಾಗಿತ್ತಂದರೆ ಇಲ್ಲಿ ಸೊ 14th ಅಂತ ಏನು ಮೆನ್ಷನ್ ಮಾಡಿತ್ತಲ್ಲ, ಇದನ್ನೇ ಏನಪ್ಪ ಅಂದರೆ 10th ಹಿಡಿದು ಅಂದರೆ ನಿಮ್ಮದು ಇಮಿಡಿಯೇಟ್ಲಿ ಏನು ಫಸ್ಟ್ PUCದು ಎಕ್ಸಾಮ್ ಏನು ಮುಗಿತಾವಲ್ಲ ಸೈನ್ಸ್ದವರು, ಸೊ 9th ಮುಗಿತಾವೆ. 10th ಆಫ್ ಏಪ್ರಿಲ್ ಹಿಡ್ಕೊಂಡು ನೀವು ಡೆಮೋ ಕ್ಲಾಸಸ್ಸಿಗೆ ಅಟೆಂಡ್ ಆಗ್ಬೋದು. ಓಕೆ, ಇಲ್ಲಿ ಟೈಮಿಂಗ್ ಅದು ಮೆನ್ಷನ್ ಮಾಡೈತೆ. ಹಾಗೇನಾದ್ರು ಡೌಟ್ ಇತ್ತು ಅಂದರೆ ಕೋಚಿಂಗ್ದ ನಂಬರಿಗಿನ ಕಾಂಟ್ಯಾಕ್ಟ್ ಮಾಡಿರಿ. ಓಕೆ, ಕೋಚಿಂಗ್ ನಂಬರಿಗಿನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ಇಲ್ಲಿ ಕೋಚಿಂಗ್ ನಂಬರ್ಸ್ ಇದ್ದಾವೆ. ಸೊ ಇವ್ರದಾಗ ಯಾವುದಾದ್ರೂ ಒಂದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಫಿಕೇಷನ್ ತಗೊಳ್ರಿ. ಸೊ ಇಷ್ಟು ಎಲ್ಲನೂ ಏನೋ ಡೀಟೇಲ್ಸ್ ಆಗಿತ್ತು ಯಾವುದು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಕೆಲವೊಂದಿಷ್ಟು ಬಯಾಲಜಿ ಕ್ವಶನ್ಸ್ ಕೊಟ್ಟಿದ್ದಾವೆ ನೋಡ್ರಿ. ಸೊ ಆಲ್ರೆಡಿ ಅದು ನಿಮ್ಮದು ನಮ್ಮ ಕೋಚಿಂಗ್ ಪಾಂಪ್ಲೆಟ್ದೊಳಗಡೆ ಕೊಟ್ಟಿತ್ತು, ಅದೇ ಕ್ವಶನ್ಸ್ನ ಇಲ್ಲೇ ಹಾಕಿದ್ದೀವಿ. ಸೊ ಇವನು ನೋಡ್ಕೋರಿ. ಸಮ್ ಆಫ್ ದಿ ಇಂಪಾರ್ಟೆಂಟ್ 100% ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನೇ ಪ್ರೊವೈಡ್ ಮಾಡೈತಿ. ಓಕೆ, ಸೊ ನೀವು ಇಷ್ಟೇ ಇದು ನೋಡಿಕೆ ಬಿಡೋದು ಬೇಡ್ರಿ. ಇದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿತ್ತು, ನಿಮ್ಗೆ ಏನೋ ಸ್ವಲ್ಪ ಹೆಲ್ಪ್ ಅನಿಸ್ತಿತ್ತು ಅಂತಂದರೆ ಅದನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಸೊ ದ್ಯಾಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದ ಬೆನಿಫಿಟ್ ಆಫ್ ದಿಸ್. ಸೊ 2019 ರೆಗ್ಯುಲರ್ ಬ್ಯಾಚಸ್ದು ಇಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಸೊ ಯಾವ ಥರ ಇದ್ರಾಗ ನಿಮ್ಮ ಸಿಸ್ಟರ್ಸ್ ಬ್ರದರ್ಸದು ಇದ್ದಿರ್ಬೋದು. ಸೊ ಜಸ್ಟ್ ಯು ಕ್ಯಾನ್ ಗ್ಲ್ಯಾನ್ಸ್. ಓಕೆ, ಸೊ ಇಲ್ಲಿ ಅವ್ರದ್ದು ಅಟೆಂಡೆನ್ಸ್ ಇದೆ ಹಾಕಿದ್ದೇವೆ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಅಪ್ಪ ಅಂದರೆ ಸ್ಮಾರ್ಟ್ ಕ್ಲಾಸದು. ಸೊ ಅವರ PUC ಕೋಚಿಂಗ್ ಸೆಂಟರ್ ಸ್ಮಾರ್ಟ್ ಕ್ಲಾಸ್ ಯು ಕ್ಯಾನ್ ಸಿ. ಸೊ ಇಲ್ಲೊಂದೇನೋ ಯೂನಿಟ್ ಟೆಸ್ಟ್ ತೊಗೊಂಡಿತ್ತು, ಅದರದ್ದೇ ಸೊ ಇಮೇಜ್ನ ಕ್ಯಾಪ್ಚರ್ ಮಾಡಿದ್ದೆ. ಸೊ ಯೂನಿಟ್ ಟೆಸ್ಟ್ ಅದು ಸ್ಮಾರ್ಟ್ ಕ್ಲಾಸ್ ದಟ್ ಈಸ್. ನೆಕ್ಸ್ಟ್ ಅಪ್ಪ ಅಂದರೆ ಕ್ಲಾಸ್ ರೂಮ್. ಸೊ ಫಾರ್ ಯು ಪೀಪಲ್ ರೆಡಿ ಕ್ಲಾಸ್ ರೂಮ್ ಫಾರ್ 2022 ಬ್ಯಾಚಸ್. ಸೊ ಇಲ್ಲಿ ನಿಮಗೆ ಸೊ ಕ್ಲಾಸ್ ರೂಮ್ದು ಸೊ ಇಮೇಜಸ್ನ ಹಾಕಿದೆ ನೋಡ್ರಿ. ಸೊ ಇಲ್ಲಿ ಸ್ಮಾರ್ಟ್ ಕ್ಲಾಸಿಗೂ ಇದೆ ಆಲ್ಟರ್ನೇಟ್ ಹೈಬ್ರಿಡ್ ಕ್ಲಾಸ್ ರೂಮ್. ಸೊ ಹಿಯರ್ ಬೋರ್ಡ್ ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಪ್ರೊಜೆಕ್ಟರ್ ಫಾರ್ ದಿ ಸ್ಮಾರ್ಟ್ ಕ್ಲಾಸ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಾಟ್ ಟು ಡೂ ಆಫ್ಟರ್ PUC II ಅಂತೇಳಿ 2019 ಸೊ ಇಂಪಾರ್ಟೆನ್ಸ್ ಆಫ್ CET, NEET. ಕೆಲವೊಬ್ಬರು ಸುಮ್ಮನೆ NEET CET ಅನ್ಕೋತ ಇದು ಮಾಡ್ತಿರ್ತಾರೆ, ಇಲ್ಲೇ ಥಿಯರಿನೇ ಸರಿಯಾಗಿ ಓದಿರಲ್ಲ. ಸೊ ಅಲ್ಲಿ ಸ್ಕೋರ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಅಲ್ಲಿ ಮೆಡಿಕಲ್ ಸೀಟ್ ಅದು ಇದು ಅಂಥೇಳಿ ಸುಮ್ಮನೆ ಅನ್ನೆಸೆಸರಿಲಿ ಡಿಸ್ಕಷನ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡೋದು ಬಾರ್ದು ಅಂತೇಳಿ ಏನಪ್ಪ ಅಂದ್ರೆ ವರ್ಕ್ಶಾಪ್ ಅರೇಂಜ್ ಮಾಡಿತ್ತು. ಏನೇನು ಇಂಪಾರ್ಟೆನ್ಸ್ ಇದೆ, ಎದಕ್ಕೆ CET ಬರೀಬೇಕು, ಎದಕ್ಕೆ NEET ಬರೀಬೇಕು, ನೆಕ್ಸ್ಟ್ PUC II ಆದ ಬಳಿಕ ಏನು ಮಾಡಬೇಕು ಅನ್ನೋದು ಸೊ 2019 ಕಂಡಕ್ಟ್ ಮಾಡಿದ್ದಿಲ್ಲಿ ಒಂದು ಫೋಟೋ ಹಾಕಿದೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದ್ಯಾಟ್ ಆಲ್ಸೋ. ಸೊ ಸಿಮಿಲರ್ಲಿ 2020 ಕಂಡಕ್ಟ್ ಮಾಡೈತಿ. ಮೊನ್ನೆ 2021-22 ಬ್ಯಾಚಿಗೂ ಕಂಡಕ್ಟ್ ಮಾಡೈತಿ. ಸೊ ಅದಕ್ಕೆ ಅವು
ಇನ್ನೂ ಒಮ್ಮೆ ಆಫ್ಟರ್ ದಿ ರಿಸಲ್ಟ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದ ಬಳಿಕ ಮತ್ತೊಮ್ಮೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿದವ್ರಿಗೆ ಕಾಮನಾಗಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ಅಟೆಂಡ್ ಆ್ಯಂಡ್ ಗೆಟ್ ದ ಬೆನಿಫಿಟ್ ಆಫ್ ದ್ಯಾಟ್. ನೆಕ್ಸ್ಟ್ ಪೇರೆಂಟ್ಸ್ ಮೀಟ್ನ ಮಾಡಿರ್ತೈತಿ. ಇಲ್ಲೊಂದು ಪೇರೆಂಟ್ಸ್ ಮೀಟ್ ಕಂಡಕ್ಟ್ ಮಾಡಿದ್ದನು. ಸೊ ವಿ ಪ್ಲೇಸ್ಡ್ ದ್ಯಾಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಪೇರೆಂಟ್ಸ್ ಮೀಟ್ ಅದು ಕಂಡಕ್ಟ್ ಮಾಡಿರ್ತದೆ. ಯಾಕಂದರೆ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಯಾವ ಥರ ಆಗುತ್ತೆ, ಸೊ ಯಾವ ಥರ ಅವರು ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನೋದು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 2020 ಪಿ ಯು ಸಿ 2 ಟಾಪರ್ಸ್ದು ಸೊ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಯಾವ ಥರ ಅವರು ಸ್ಕೋರ್ ಮಾಡ್ಕೊಂಡಿದ್ದಾರೆ, ಅವ್ರ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅದು ಇಲ್ಲಿ ಪ್ರೊವೈಡ್ ಮಾಡಿದೆ. ಜಸ್ಟ್ ಗೊತ್ತರು ಸರ್ 2021 ಅದು ಯಾಕೆ ಕೊಟ್ಟಿಲ್ಲರಿ ಅಂತಂದ್ರೆ ಅಲ್ಲಿ ಆನ್ಲೈನ್ಲೇ ಅವ್ರೇನು ಪ್ರಮೋಟ್ ಮಾಡಿದ್ದಾರೆ, ಎಕ್ಸಾಮ್ನ ಕಂಡಕ್ಟ್ ಮಾಡಿಲ್ಲ. ಸೊ ಅವ್ರದ್ದು ರಿಸಲ್ಟ್ ನಾವು ಅನೌನ್ಸ್ ಮಾಡಿದ್ರಾಗ ಮೀನಿಂಗ್ ಇಲ್ಲ. ಬಂದಿದ್ದಾರೆ ಎಷ್ಟೋ ಸ್ಟೂಡೆಂಟ್ಸ್ 95-100 ಸ್ಟೂಡೆಂಟ್ಸ್ ಬಂದು ಅಟೆಂಡ್ ಆಗಿ ಹೋಗಿದ್ದಾರೆ. ಬಟ್ ಏನು ಅವ್ರನ್ನ ನಾವು ಕಲಿಸಿದ್ರ ಬೇಸ್ ಮೇಲೆ ಎಕ್ಸಾಮ್ ಬರೋದು. ಸೊ ಏನಪ್ಪ ಅಂತಂದ್ರೆ ರಿಸಲ್ಟ್ ಬಂದಿಲ್ಲ, ಅದ್ರ ಸಂಬಂಧದ ಕನ್ಸಿಡ್ರೇಷನ್ ಮಾಡಿಲ್ಲ. ಸೊ ಜಸ್ಟ್ ಆನ್ಲೈನ್ ಪ್ರಮೋಷನ್, ಸೊ ರಿಸಲ್ಟ್ ಮೆನ್ಷನ್ ಮಾಡಿದ್ರೆ ಅರ್ಥ ಇಲ್ಲ ಅದು. ಸೊ ಇಲ್ಲಿ 2019 ಬ್ಯಾಚ್ದು ಸೊ ಸ್ಟೂಡೆಂಟ್ಸ್ದು ಮೆನ್ಷನ್ ಮಾಡಿದ್ದೇವೆ. ಓಕೆ, ಆಲ್ರೆಡಿ ಆಫರ್ ಆಫ್ ಕನ್ಸರ್ನ್ ಟು ದಿ what that is so vacation already discussed. Okay, let us go ahead further. 2022 ಬ್ಯಾಚ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಓಕೆ, ಆನ್ಲೈನ್ ಮತ್ತು ಆಫ್ಲೈನ್. ಆನ್ಲೈನ್ ಯಾವ ಥರ ಇರುತ್ತೆ ಅಂದರೆ ಸೇಮ್ ಲೈವ್ ಕ್ಲಾಸಸ್ ಏನು ನಡೆದಿರ್ತದಲ್ಲ ಅದೇ ಆನ್ಲೈನ್ಗೆ ಲಿಂಕ್ ಕೊಟ್ಟಿರ್ತದೆ. ಇಲ್ಲಿ ಅರೇಂಜ್ಮೆಂಟ್ ಮಾಡಿ, ಸೆಟಪ್ ಅರೇಂಜ್ಮೆಂಟ್ ಮಾಡಿ. ಸೊ ದ್ಯಾಟ್ whoever would like to attend the online as well as offline classes you can join, no issues. ಓಕೆ, ಇಲ್ಲೇ ಸಿಟಿ ಒಳಗಿದ್ರಿ ಅಂತಂದರೆ ಆಫ್ಲೈನ್ ಬಂದು ಅಟೆಂಡ್ ಆಗಿನಿ, ಇಲ್ಲ ಸರ್ ನಾವು ಆನ್ಲೈನ್ ಅಟೆಂಡ್ ಆಗ್ತೀವಿ ಅಂದ್ರೆ ಆಗ್ಬೋದು, ನೋ ಪ್ರಾಬ್ಲಮ್. ವೆರಿ ಇಂಪಾರ್ಟೆಂಟ್ ಈಸ್ ಹಿಯರ್, ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸೆಕೆಂಡ್ ಪಿ ಯು ಸಿ. ಯಾಕಂದ್ರೆ ನಿಮ್ಮ ಫಸ್ಟ್ ಪಿ ಯು ಸಿ ಅಂತೂ ಮುಗಿಲಿಕ್ಕೆ ಬಂತು, ಎಕ್ಸಾಮ್ ಬರೆದ್ರಿ ಅಂದರೆ ಮುಗೀತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಏನು ಮಾಡೋಣ್ರಿ ಸರ್, ಹೆಂಗೆ ಮಾಡೋಣ್ರಿ ಅಂತ ಅನ್ನೋದು ಇಲ್ಲೆಲ್ಲ ಡಿಟೇಲ್ಸಾಗಿ PCMB ಸ್ಟಡಿ ಮೆಟೀರಿಯಲ್ದು ಡಿಸೈನ್ ಮಾಡೈತಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಫೇಸ್ಬುಕ್ಕಿಗೆ ಹೋಗ್ತೀರಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗ್ತೀರಿ. ಸೊ ಅಲ್ಲಿ ಎಲ್ಲ ಮಟೀರಿಯಲ್ನ ಅಪ್ಲೋಡ್ ಮಾಡಿರ್ತದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬಿಗೆ, ನೆಕ್ಸ್ಟ್ ನಿಮಗೆ ವಾಟ್ಸಪ್ಪಿಗೆ ರಿಕ್ವೆಸ್ಟ್ ಬೇಕಂದ್ರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ. ಸೊ ಇವೆಲ್ಲನೂ ಕೆಲವೊಂದಿಷ್ಟು ಸೊ ಏನಪ್ಪ ಅಂದರೆ ಇಲ್ಲಿ ಸ್ಟಡಿ ಮೆಟೀರಿಯಲ್ ವೀಡಿಯೋಸ್ ಅನ್ನೋದು ಎಲ್ಲ ಅಪ್ಲೋಡ್ ಮಾಡಿರುತ್ತೆ. ಅವೆಲ್ಲ ಯುಟಿಲೈಸೇಷನ್ಗೆ ಇವೆಲ್ಲ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೋದು. ಸೋಷಿಯಲ್ ಮೀಡಿಯಾ ಅನ್ನೆಸರ್ಲಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡಬೇಡ್ರಿ. ಫಾರ್ ದಿ ಪಾಯಿಂಟ್ ಆಫ್ ಸ್ಟಡಿ ಯು ಕ್ಯಾನ್ ಮೇಕ್ ಯೂಸ್, ಸೊ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. Okay, let us go ahead the further concern to the so study material ಯಾವ ಥರ ಇದೆ ಅಂತ ಅನ್ನೋದು further let us we shall discuss. ಸೊ ಇಲ್ಲಿ ಕಂಟೆಂಟ್ ಅದು ಕೊಟ್ಟೈತಿ, ನೆಕ್ಸ್ಟ್ ಇಂಡೆಕ್ಸ್ ಅದು ಕೊಟ್ಟಿದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಏನಂತೇಳಿ ಟೈಟಲ್ ಮೆನ್ಷನ್ ಮಾಡೋದಲ್ಲ ಚಾಪ್ಟರ್ದು, ಅವರ್ಸ್ ಅಲೋಟೆಡ್, ಮಾರ್ಕ್ಸ್ ಅಲೋಟೆಡ್. ನೆಕ್ಸ್ಟ್ ಕ್ಲಿಕ್ ಹಿಯರ್ ಅಂತೇಳಿ ಇದೆ ನೋಡಿರಿ, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕ್ಲಿಕ್ ಹಿಯರ್, ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ಜಸ್ಟ್ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸಿರ್ತದೆ. ಕ್ಲಿಕ್ ಹಿಯರ್, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದು ಎಲ್ಲಿಗೆ ಹೋಗ್ತೈತಿ, ವೆಬ್ಸೈಟಿಗೆ ಹೋಗ್ತೈತಿ. ನೆಕ್ಸ್ಟ್ ಡೌನ್ಲೋಡ್ ಅಂತೇಳಿ ಮಾಡ್ಕೋರಿ. ಸೊ ಡೌನ್ಲೋಡಿಂಗ್, ಸೊ ಆಫ್ಟರ್ ಡೌನ್ಲೋಡಿಂಗ್ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಸೊ ಡೌನ್ಲೋಡೆಡ್ ಸಕ್ಸಸ್ಫುಲಿ. ಇದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ಸಿಗೆ ಹೋಗ್ರಿ. ಸೊ ಆಲ್ರೆಡಿ ಅಲ್ಲಿ ಕೆಲವೊಂದಿಷ್ಟು ಇವತ್ತು ಡೌನ್ಲೋಡ್ ಆಗಿದೆ. ಎಲ್ಲಿದೆ ಅಂತಂದ್ರೆ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಡೌನ್ಲೋಡೆಡ್ದು ಫೈಲ್ನ ಹೋಗ್ರಿ, ಡೌನ್ಲೋಡೆಡ್ ಇಲ್ಲಿದೆ ನೋಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಸೊ ಓಪನ್ ವಿತ್ PDF. ಸೊ ಇಲ್ಲಿ ಸೊ ಕಂಪ್ಲೀಟಾಗಿ ಆ ಚಾಪ್ಟರ್ದು ನೋಟ್ಸ್ನೇ ಇದೆ. ಸೊ ದ್ಯಾಟ್ ಯು ಕ್ಯಾನ್ ಗೋ ಥ್ರೂ. ಇದೇ ಥರನೇ ಎಲ್ಲ PCMB ನೋಟ್ಸ್ನ ಕ್ಲಾಸ್ ತೊಗೊಂಡಿದ್ದೀನಿ, ಅದನ್ನೇ PDF ಮಾಡಿಬಿಟ್ಟು ಸೊ ಅಪ್ಲೋಡ್ ಮಾಡಿದ್ದೆ. ಯು ಕ್ಯಾನ್ ಯುಟಿಲೈಸ್ ದ್ಯಾಟ್. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದ್ಯಾಟ್. ಓಕೆ, ಸೊ ಇದೇ ಥರನೇ ಏನಪ್ಪ ಅಂತಂದರೆ PCMB ಎಲ್ಲನೂ ಇಲ್ಲಿ ಅಪ್ಲೋಡ್ ಮಾಡೈತಿ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ. ಸೊ ಇಲ್ಲಿ ಕೆಲವೊಂದಿಷ್ಟು ಇಲ್ಲಾರ್ದಕ್ಕೆ ಏನಪ್ಪ ಅಂತಂದರೆ ಇಲ್ಲಿದೆ ನೋಡಿರಿ. ಸೊ ಟು ರಿಶ್ಯೂ ದಿಸ್ ಒನ್ ಏನಂತೇಳಿ ರಿಕ್ವೆಸ್ಟ್ ಕಳಿಸ್ರಿ ಅಂತೇಳಿ ಮೆನ್ಷನ್ ಮಾಡೈತಿ. ಯಾಕಂದ್ರೆ ಇದು 2020 ಒಳಗದು ಕ್ರಿಯೇಟ್ ಮಾಡೈತಿ. ಆ ಟೈಮ್ದೊಳಗೆ ಕೆಲವೊಂದಿಷ್ಟು ಅಪ್ಲೋಡ್ ಮಾಡೋದಾಗಿಲ್ಲ, ಅದ್ರ ಸಂಬಂಧ ಅಲ್ಲಿ ನೋಟ್ ಕೊಟ್ಬಿಟ್ಟಿದ್ದೀವಿ ನೋಡಿ. ಸೊ ಅಂಥವ್ಕೆ ನೀವು ವಾಟ್ಸಪ್ ರಿಕ್ವೆಸ್ಟ್ ಕಳಿಸ್ಬೋದು, ಇಲ್ಲಾಂದ್ರೆ ಅದಕ್ಕೆ ಟೆಲಿಗ್ರಾಮ್ ಇದೆ, ಟೆಲಿಗ್ರಾಮಿಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅನುಕೂಲ ಆಗಿರ್ತದೆ. ಸೊ ನಾಟ್ ಓನ್ಲಿ ದ
just notes, but also here there will be the questions. Okay, questions ಇದಾವೆ ನೋಡಿರಿ. ಓಕೆ, ಎಲ್ಲಿದ್ದಂದ್ರಿ ಸರ್ 2014 ಹಿಡ್ಕೊಂಡ್ಬಿಟ್ಟು 2019 ತನಕ. 2020 ಬೇಕಾಗಿತ್ತು ಅಂದರೆ ರಿಕ್ವೆಸ್ಟ್ ಕಳಿಸ್ರಿ. 2021 ಎಕ್ಸಾಮ್ ನಡೆದಿಲ್ಲ, 2020 ರಿಕ್ವೆಸ್ಟ್ ಕಳಿಸ್ರಿ, ಫಾರ್ವರ್ಡ್ ಮಾಡಿರ್ತದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ 14 to 19 PDF ನಿಮಗೆ ಸಿಕ್ಬಿಡ್ತೈತೆ. ಓಕೆ, ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ವಿತ್ ಮಾಡಲ್ ಕ್ವೆಶನ್ ಪೇಪರ್ ಅದು ಎಲ್ಲ ಬಂದಿರ್ತಾವೆ ನೋಡಿರಿ. ನೆಕ್ಸ್ಟ್ ಸರ್ತ ಅದೇ ಥರ ಕೆಮಿಸ್ಟ್ರಿದು ಕೊಟ್ಟೈತಿ, ಎಲ್ಲದರದ್ದು ಇಲ್ಲಿ ಅಪ್ಲೋಡ್ ಮಾಡೈತಿ, ಎಲ್ಲ PCMB 4 ಸೆಕೆಂಡ್ PUC ನಾವು ಜಾಸ್ತಿ ಫೋಕಸ್ ಅವಾಗ ಮಾಡಿತ್ತು ನೋಡ್ರಿ. ಇದು 2020 ಅದು ಮಾಡಿಬಿಟ್ಟು ಅವಾಗಿಂದ ರೆಗ್ಯುಲರ್ದು ಟೈಮ್ ಟೇಬಲ್ದು ಸೊ ಎಲ್ಲ ಇಲ್ಲಿ ಡೀಟೇಲ್ಸ್ ಮೆನ್ಷನ್ ಮಾಡಿತ್ತು ನೋಡ್ರಿ. ಓಕೆ, ದಿಸ್ ವಾಸ್ ಕ್ರಿಯೇಟೆಡ್ ಆನ್ 2020. ಸೊ ಇಷ್ಟಾಗಿತ್ತು ಇವತ್ತಿಂದು ಕ್ಲಾಸಿದ್ದು ಡೀಟೇಲ್ಸ್. ಸೊ ಇದು ಕ್ಲಾಸ್ನ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಅವರಿಗೆ ಯೂಸ್ ಆಗ್ತೈತಿ. ಸೊ ಇದು ಎಲ್ಲ ಫಸ್ಟ್ PUCದು ಮುಗಿಸ್ಕೊಂಡ್ಬಿಟ್ಟು ಸೆಕೆಂಡ್ PUC ವೆಕೇಷನ್ಗೆ ಮತ್ತು ರೆಗ್ಯುಲರ್ ಕ್ಲಾಸಸ್, ಕ್ರ್ಯಾಶ್ ಕೋರ್ಸಸ್ ಎಲ್ಲ ಅಟೆಂಡ್ ಆಗಲಿ. ಸೊ ಅದರದ್ದು ಬೆನಿಫಿಟ್ ತೊಗೊಳ್ರಿ. ಸೊ ಸಂಡೇ ಏನಿದೆಯಲ್ಲ, ಸೊ 13th ಮಾರ್ಚ್ 2022, ನೆಕ್ಸ್ಟ್ 20th ಮಾರ್ಚ್ 2022ಕ್ಕೆ ಸೊ ಅಲ್ಲಿ 2 ಕ್ಲಾಸಸ್ ಸಂಡೇ ಎಷ್ಟರಿಂದ 8 ಗಂಟೆದಿಂದ 10 ಗಂಟೆ ಅಂತ ಹೇಳಿದ್ನಲ್ಲ, 8 ಗಂಟೆದಿಂದ 10 ಗಂಟೆ. ಸೊ ಅಟೆಂಡ್ ಆಗಿಬಿಟ್ಟು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿ ಶಾಲ್ ಡಿಸ್ಕಸ್, ಕ್ವಶನ್ಸ್ ವಿತ್ ಆನ್ಸರ್ಸ್. ಓಕೆ, ಅಲ್ಲಿ ನೀವು ಬಂದು ಅಟೆಂಡ್ ಆಗಿ ಸೊ ಕ್ಲಾಸಸ್ನ ಯುಟಿಲೈಸೇಷನ್ ತಗೋರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫಸ್ಟ್ PUC ಎಕ್ಸಾಮಿನೇಷನ್ ವ್ಯಾಲ್ ಇನ್ ಅಡ್ವಾನ್ಸ್. ಡೂ